ಮಾಸ್ಟರ್, ಎಲ್ಲರಿಗೂ ನಮಸ್ಕಾರ. ಈ ದಿನ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮಾಸ್ಟರ್. ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಕಸ್ತೂರಿಯವರಿಗೆ ನಮಸ್ಕಾರ ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಇವತ್ತು ನಮ್ಮ ಸತ್ಸಂಗ ಕಾರ್ಯಕ್ರಮದಲ್ಲಿ ಮನೋರಮಾ ಮೇಡಮ್ ಇದ್ದಾರೆ. ಆರೋಗ್ಯದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದು ಅದರ ಮುಂದುವರೆದ ಭಾಗವನ್ನು ಇವತ್ತು ತಿಳಿಸ್ಕೊಡ್ತಾರೆ. ಅವರಿಗೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಮುಂದುವರಿಸಬಹುದು ಮೇಡಮ್. ಓಕೆ. PSSM ಮೈಸೂರಿನ ಅಧ್ಯಾತ್ಮ ಆಸಕ್ತರಿಗೆಲ್ರಿಗೂ ಸ್ವಾಗತ ಹಾಗೂ ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಯವರಿಗೆ ಹಾಗೂ ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಯರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ, ನಿನ್ನೆಯಿಂದ ಪ್ರಾರಂಭ ಆಗಿರುವಂತ ಆರೋಗ್ಯ ಕುರಿತು ನಾನು ನಿನ್ನೆ ಮನಸ್ಸು ಮತ್ತು ಆರೋಗ್ಯದ ಮೊದಲನೇ ಭಾಗ ಮಾಡ್ತು. ಈ ಆರೋಗ್ಯ ಕುರಿತ ಸರಣಿ ಉಪನ್ಯಾಸದಲ್ಲಿ ನಾವು ನಿನ್ನೆ ಏನೇನು ತಿಳ್ಕೊಂಡ್ವಿ ಅಂತ ಸಂಕ್ಷಿಪ್ತವಾಗಿ ನೋಡಿ ಬರೋಣ. ಯಾಕೆಂದ್ರೆ ಇವತ್ತಿನ ಉಪನ್ಯಾಸ ನಿನ್ನೆಯ ವಿಷಯದ ಮುಂದುವರೆದ ಭಾಗ ಆಗಿರುತ್ತೆ. ಯಾವೆಲ್ಲ ರೀತಿಯ ಆರೋಗ್ಯಗಳು, ಸ್ವಾಸ್ಥ್ಯ ಸ್ಥಿತಿಗಳು ಸೇರಿ ಪರಿಪೂರ್ಣ ಆರೋಗ್ಯ ಆಗತ್ತೆ ಅಂದ್ರೆ ಶಾರೀರಿಕ ಸ್ವಾಸ್ಥ್ಯ, ಮಾನಸಿಕ ಸ್ವಾಸ್ಥ್ಯ, ಸಾಮಾಜಿಕ ಸ್ವಾಸ್ಥ್ಯ, ಭಾವನಾತ್ಮಕ ಸ್ವಾಸ್ಥ್ಯ ಹಾಗೂ ಆಧ್ಯಾತ್ಮಿಕ ಸ್ವಾಸ್ಥ್ಯ ಅಂತ ನೋಡಿದ್ವಿ. ಈ ಕುರಿತು ನಮಗಿರುವಂತ ಸನಾತನ ಧರ್ಮದ ಮಾರ್ಗದರ್ಶಿಯಲ್ಲಿ ನಮ್ಮ ಭಾರತ ಭೂಮಿಯಲ್ಲಿರುವಂತ ಆಧ್ಯಾತ್ಮಿಕ ವಿಜ್ಞಾನದ ಹಿನ್ನೆಲೆಯಲ್ಲಿ ನಮ್ಮ ಅನುಭವದ ಜ್ಞಾನ ಪರಿಧಿಯಲ್ಲಿ ನಾವು ಈ ಭಾವನಾತ್ಮಕ ಸ್ವಾಸ್ಥ್ಯ ಹಾಗೂ ಆಧ್ಯಾತ್ಮಿಕ ಸ್ವಾಸ್ಥ್ಯ ಕುರಿತು ಭಾರತೀಯರು ಇನ್ನೂ ಸವಿವರವಾಗಿ ಬಲ್ಲವರಾಗಿದ್ದೀವಿ ನಾವು. ಈ ಮಾನಸಿಕ ಸ್ವಾಸ್ಥ್ಯ, ಸಾಮಾಜಿಕ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಸ್ವಾಸ್ಥ್ಯಗಳೆಲ್ಲದರಲ್ಲೂ ಪ್ರಧಾನ ಪಾತ್ರ ವಹಿಸ್ತಾ ಇರೋದು ಮನಸ್ಸೇನೆ. ಮನಸ್ಸಿನಿಂದ ಉದ್ಭವವಾಗುವಂತಹ ಚಿಂತನೆಗಳೇ, ಭಾವನೆಗಳೇ, ರೂಢಿಸ್ಕೊಂಡಿರುವಂತಹ ಗುಣ ಸ್ವಭಾವಗಳೇನೆ ಯಾವ ಆರೋಗ್ಯಕ್ಕೆ ಯಾವ ರೀತಿಯ ಅನಿಸಿಕೆಗಳು, ಭಾವನೆಗಳು, ಗುಣ ಸ್ವಭಾವಗಳಿರ್ಬೇಕು ಅಂತ ಅರ್ಥ ಮಾಡ್ಕೊಳ್ತಾ ನಾವು ಜೀವನ ಮಾಡ್ಬೇಕಷ್ಟೇನೆ, ಸಾಮಾಜಿಕವಾಗಿ ವ್ಯವಹಾರ ಮಾಡ್ಬೇಕಷ್ಟೇನೆ. ಹಾಗಾಗಿ ದೇಹಕ್ಕೂ ಮನಸ್ಸಿಗೂ ನೇರವಾದ ಸಂಬಂಧ ಇರೋದ್ರಿಂದ ದೇಹ ಆರೋಗ್ಯವಾಗಿದ್ರೆ ಮನಸ್ಸು ಆರೋಗ್ಯವಾಗಿರುತ್ತೆ, ಮನಸ್ಸು ಉಲ್ಲಸಿತವಾಗಿರುತ್ತೆ. ಯಾವಾಗ ಮನಸ್ಸು ಪ್ರಶಾಂತವಾಗಿರುತ್ತೋ, ಉಲ್ಲಸಿತವಾಗಿರುತ್ತೋ, ಸಂತೋಷಭರಿತವಾಗಿ ತೃಪ್ತಿಯಿಂದಿರುತ್ತೋ ಆಗ ದೇಹ ಆರಾಮವಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಅಂತ ನಿನ್ನೆ ತಿಳ್ಕೊಂಡ್ವಿ. ಯಾವಾಗ ದೇಹ ಸ್ವಚ್ಛವಾಗಿರಲ್ವೋ ಆಗ ಮನಸ್ಸು ಲವಲವಿಕೆಯಿಂದಿರಲ್ಲ. ಯಾವಾಗ ಮನಸ್ಸಿಗೆ ಬೇಸರ, ದುಃಖ, ನೋವು, ಅತೃಪ್ತಿ ಬಾಧಿಸುತ್ತೋ, ಯಾವಾಗ ಮನಸ್ಸಿಗೆ ಆಘಾತ ಉಂಟಾಗುತ್ತೋ, ಆತಂಕ ಉಂಟಾಗುತ್ತೋ ಆಗ ವ್ಯಕ್ತಿಯ ಮಾನಸಿಕ ಸ್ಥಿತಿಯಲ್ಲಿ ಭಾವನೆಗಳಲ್ಲಿ ಏರ್ಪೇರು ಉಂಟಾಗಿ ದೇಹದಲ್ಲಿ ಶಕ್ತಿ ಚೈತನ್ಯನೇ ಉಡುಗೋಗಿ ನಿದ್ರೆ, ಆಹಾರ ಮತ್ತು ಉಸಿರಾಟದಲ್ಲೂ ಕೂಡ ವ್ಯತ್ಯಾಸ ಉಂಟಾಗಿ ಭೌತಿಕವಾಗಿ ಯಾವ ಪರಿಹಾರವನ್ನೂ ಕೂಡ ಒದಗಿಸಕ್ಕಾಗ್ದೇನೆ ವ್ಯಕ್ತಿ ಕೊನೆಗೆ ಸಾವನ್ನೂ ಅಪ್ಪಬಹುದಾಗಿದೆ. ಹಾಗಾಗಿ ಮನಸ್ಸು, ಭಾವನೆಗಳು, ಉದ್ವೇಗಗಳು ಇವೆಲ್ಲ ಕೂಡ ಅಂತಿಮವಾಗಿ ಪ್ರಾಣಕ್ಕೆ ಕುತ್ತು ತರುವಂತದ್ದು ಕೂಡ ಆಗ್ಬೋದು. ಈ ಅನಾರೋಗ್ಯದ ಸ್ಥಿತಿ ದೇಹಕ್ಕೆ ಉಂಟಾದಾಗ ಏನು ಕೇಳಿಸ್ತಿಲ್ಲ. ಇಲ್ಲ, ಮ್ಯೂಟ್ ಆಗಿಲ್ವಲ್ಲ? ಕೇಳಿಸ್ತಾ ಇದೆ ಮೇಡಮ್. ಕಂಟಿನ್ಯೂ ಮಾಡದ? ಕಂಟಿನ್ಯೂ ಮಾಡಿ ಮೇಡಮ್. ಕೇಳಿಸ್ತಾ ಇದೆ. ನಂದು ಮ್ಯೂಟ್ ಆಗಿಲ್ಲ. ಈ ಅನಾರೋಗ್ಯದ ಸ್ಥಿತಿ ದೇಹಕ್ಕಾದಾಗ ದೇಹದ ಅಂಗಾಂಗಗಳ ಕ್ರಿಯೆಗಳಲ್ಲಿ ವ್ಯತ್ಯಾಸ ಉಂಟಾದಾಗ ದೇಹಕ್ಕೆ ಮೂಳೆ ಮುರಿತಗಳು ಉಂಟಾದಾಗ್ಲೂ ಕೂಡ, ನೋವು ಮತ್ತು ಹಿಂಸೆಯಿಂದ ನರಳುವಂತಾದಾಗ್ಲೂ ಕೂಡ ಮನಸ್ಸಿನ ಸ್ಥಿತಿಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಅಂದ್ರೆ ದೇಹಕ್ಕೆ ನೋವಾದಾಗ್ಲೂ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಮನಸ್ಸಿಗೇನೆ ಒಂದು ಸೂಕ್ಷ್ಮದಲ್ಲಿ ಬೇಜಾರಾಗಿದ್ರೆ, ದುಃಖ ಆಗಿದ್ರು ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅದೇ ಮಾನಸಿಕ ಅನಾರೋಗ್ಯ ಉಂಟಾದಾಗ ಮನೋವೈದ್ಯರು ಆಪ್ತ ಸಲಹೆ ಮೂಲಕ ಮೆದುಳಿಗೆ ಅವಶ್ಯವಿರುವಂತಹ ಚೋದಕಗಳ ಉತ್ಪತ್ತಿಯಲ್ಲಿ ಏರುಪೇರು ಉಂಟಾದಾಗ, ನಡವಳಿಕೆಯಲ್ಲಿ ದೈನಂದಿನ ಚಟುವಟಿಕೆಯಲ್ಲಿ ವ್ಯತ್ಯಾಸ ಉಂಟಾದಾಗ, ಭಾವೋದ್ರೇಕಗಳು ಉಂಟಾಗ್ತಿದ್ದಾಗ ಅಥವಾ ಖಿನ್ನತೆ ಅಂದ್ರೆ ಯಾವ್ದ್ರಲ್ಲೂ ಆಸಕ್ತಿ ಕೇಳಿಸ್ತಿಲ್ಲ ಮೇಡಮ್. ಅದು ನೋಡಿ, ಕೇಳಿಸ್ತಾನೆ ಇಲ್ಲ ಅವಾಗಿಂದ.
ಇನ್ಸ್ಟ್ರೂಮೆಂಟ್ ಅಲ್ಲಿ ಏನೋ ಮೇಡಮ್ ಕೇಳಿಸ್ತಿದೆ, ನಮ್ಗೆಲ್ಲ ಮೇಡಮ್ ಕೇಳಿಸ್ತಿದೆ. ಎಲ್ಲರೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಮೇಡಮ್. ಅವ್ರ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಕಾಣ್ತೀವಿ. ನೋಡಿ ಏನೋ ಮೇಡಮ್. ನಿಮ್ಮ ಕಮಲಾ ಮೇಡಮ್ ನಿಮ್ ಮೊಬೈಲ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ನನ್ಗೂ ನೋಡಿ, ಕೇಳಿಸ್ತಾ ನಮಗೂ ಇದೆ. ಕೇಳಿಸ್ತಾ ಇದೆ ಮೇಡಮ್, ಚೆನ್ನಾಗಿ ಕೇಳಿಸ್ತಾ ಇದೆ. ಹೌದು ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಅಲ್ಲ, ನಮಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಮೇಡಮ್. ಕಮಲಾ ಮೇಡಮ್ ನಿಮ್ಮ ಇನ್ಸ್ಟ್ರೂಮೆಂಟ್ ಒಂಚೂರು ಚೆಕ್ ಮಾಡಿ ಮೇಡಮ್. ನನ್ ಸ್ಪೀಕರ್ ಆನ್ ಆಗಿದೆ. ಎಸ್ ಮೇಡಮ್, ಕಂಟಿನ್ಯೂ ಮಾಡಿ ಮೇಡಮ್, ಕರೆಕ್ಟ್ ಇದೆ ಮೇಡಮ್. ಕಂಟಿನ್ಯೂ ಮಾಡಿ. ಓಕೆ ಮೇಡಮ್. ಮನಸ್ಸಿಗೇನೇ ತೊಂದರೆಗಳಾದಾಗ, ಭಾವೋದ್ರೇಕಗಳು ಉಂಟಾದಾಗ ಅಥವಾ ಖಿನ್ನತೆ ಉಂಟಾದಾಗ ಡಾಕ್ಟರ್ಸು ಹ್ಯಾಪಿ ಹಾರ್ಮೋನ್ಸ್ ಚಿಕಿತ್ಸೆಗಳ ಮೂಲಕ ಅದನ್ನ ಸರಿಪಡಿಸಕ್ಕೆ ಪ್ರಯತ್ನಿಸಬಹುದಾದ್ರೂ ಕೂಡ ಧ್ಯಾನದಿಂದ ಅತಿ ಉನ್ನತವಾದ ಹೆಚ್ಚಿನ ಸುಧಾರಣೆ ಕಂಡುಕೊಳ್ಳಬಹುದು. ಇಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ನಾವು ಅತಿ ಮುಖ್ಯವಾದ ಮಾನವನ ಸೃಷ್ಟಿ ಸಂಬಂಧಿತ ಆಧ್ಯಾತ್ಮಿಕ ವಿಚಾರವೊಂದನ್ನ, ಸೃಷ್ಟಿಯ ವೈಶಿಷ್ಟ್ಯತೆಯನ್ನು ಅರ್ಥ ಮಾಡ್ಕೋಬೇಕು. ಸೃಷ್ಟಿಯ ಬಗ್ಗೆ, ಪ್ರಕೃತಿಯ ಬಗ್ಗೆ, ಮಾನವನ ದೇಹ ರಚನೆಯ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವೊಂದು ಸಣ್ಣ ಉದಾಹರಣೆಯಾಗಿ ಒಂದು ರಂಗೋಲಿಯ ರಚನೆಯನ್ನ ತಗೊಳ್ಳೋಣ. ಹಬ್ಬದ ದಿವಸ ನಾವು ಮನೆ ಮುಂದೆ ಒಂದು ದೊಡ್ಡ ಅಂದವಾದ ಚಿತ್ತಾರವಾದ ಒಂದು ರಂಗೋಲಿನ ಸೃಷ್ಟಿ ಮಾಡೋಕ್ ಹೊರಟಾಗ ಅದ್ ಪೂರ್ಣ ಆದ್ಮೇಲೆ ದೂರ ಬಂದ್ ನಿಂತ್ಕೊಂಡು ಒಂದ್ಸಲ ನೋಡ್ತೀವಿ. ಯಾರೇ ನಾವ್ ರಂಗೋಲಿ ಬಿಡಿಸಿದ್ರು ಕೂಡ ನಾವೇ ಬಂದ್ ನಿಂತ್ಕೊಂಡು ನೋಡ್ತೀವಿ. ನಾವೇ ರಚಿಸಿರುವಂತಹ ದೊಡ್ಡ ಚುಕ್ಕಿ ರಂಗೋಲಿಯನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ನಮ್ಮ ರಂಗೋಲಿಯ ರಚನೆಯಲ್ಲಿ ಎಷ್ಟರ ಮಟ್ಟಿಗೆ ಪರಿಪೂರ್ಣವಾಗಿದೆ, ಸಿಮೆಟ್ರಿಕಲ್ ಆಗಿದೆ, ಪ್ರಪೋರ್ಷನೇಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಸೂಕ್ಷ್ಮವಾಗಿ ರಂಗೋಲಿನ ಗಮನಿಸಿದಾಗ ಇಟ್ಟು ಚುಕ್ಕಿ ಎಲ್ಲಿ ದೂರ ಆಗಿದೆ, ಎಲ್ಲಿ ಹತ್ರ ಆಗಿದೆ, ಚುಕ್ಕಿಗಳನ್ನ ಸೇರಿಸುವಾಗ ಎಲ್ಲಿ ಸೊಟ್ಟ ಆಗಿದೆ, ಎಲ್ಲಿ ತಪ್ಪಾಗಿದೆ, ಎಲ್ಲೆಲ್ಲಿ ಕನೆಕ್ಷನ್ ಬಿಟ್ಟು ಹೋಗಿದೆ ಅಂತ ನಮ್ಗೆ ಗೊತ್ತಾಗೋದು. ಹಾಗಂತ ಇಡೀ ರಂಗೋಲಿಯನ್ನ ಅಳಿಸಕ್ಕೂ ಆಗಲ್ಲ, ತಿದ್ದಿ ಸರಿ ಮಾಡೋಕ್ಕೂ ಆಗಲ್ಲ ಅಲ್ವಾ? ಆದ್ರೆ ಅದೇ ಭಗವಂತನ ಸೃಷ್ಟಿಯಲ್ಲಿ ಎಂತಹ ಒಂದು ಪರಿಪೂರ್ಣತೆ ಇದೆ, ಪರ್ಫೆಕ್ಷನ್ ಇದೆ ಅಂತ ನಾವ್ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ನಾ ದೇವ್ರನ್ನ ನಂಬಲ್ಲ, ಅದ್ ನಂಬಲ್ಲ, ಇದ್ ನಂಬಲ್ಲ, 100 ಹೇಳಿದ್ರು ಕೂಡ ಎಂತ ಅದ್ಭುತವಾದ ಮಾನವನ ದೇಹದ ಸೃಷ್ಟಿ ಮಾಡಿದಾನೆ. ಮಾನವನ ರಚನೆಗೆ ಸಂಬಂಧಿಸಿದಂಗೆ ಸೂಕ್ಷ್ಮ ರೂಪದಲ್ಲಿರುವಂತ ಸ್ತ್ರೀಯ ಒಂದು ಮೊಟ್ಟೆ ಮತ್ತು ಪುರುಷನ ಒಂದು ಸ್ಪರ್ಮ್ ಸಮ್ಮಿಲನದಿಂದ ಪ್ರಾರಂಭವಾಗುವಂತ ಮಾನವನ ಸೃಷ್ಟಿಯಲ್ಲಿ ಆ ದೇಹ ಮತ್ತು ಅಂಗಾಂಗಗಳ ಸಮಾನತೆ, ಸಿಮೆಟ್ರಿ ಎಷ್ಟು ವೈಜ್ಞಾನಿಕವಾಗಿದೆ. ಆ ಮಾನವನ ದೇಹ ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಕಾರ್ಯನಿರ್ವಹಿಸಿ ಆರೋಗ್ಯದಿಂದಿರೋ ಹಾಗೆ, ತಂತಾನೆ ಎಲ್ಲಾ ಸಿಸ್ಟಮು ಕೆಲಸ ಮಾಡೋ ಹಾಗೆ ಪರಮಾತ್ಮ 14 ವಿವಿಧ ಅಂಗದ ವ್ಯವಸ್ಥೆಗಳನ್ನ ದೇಹದಲ್ಲಿ ಅಡಗಿಸಿಟ್ಟಿದ್ದಾನೆ. ಇಂದಿನ ವಿಷಯ ನಮ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ದುಗ್ಧ ಗ್ರಂಥಿಗಳ ವ್ಯವಸ್ಥೆ ಅಂದ್ರೆ ಎಂಡೋಕ್ರೈನ್ ಸಿಸ್ಟಮ್ ಮೂಲಕ ನಮಗೆ ಬೇಕಿರುವಂತ, ಅವಶ್ಯವಿರುವಂತ ಪ್ರತಿಯೊಂದು ಹಾರ್ಮೋನ್ ಅನ್ನ, ಅಂದ್ರೆ ಹಾರ್ಮೋನ್ ಅಂದ್ರೆ ಚೋದಕ ಅಂತ, ಅದರ ರಸ ಸ್ರವಿಸೋ ವ್ಯವಸ್ಥೆಯನ್ನ ಮಾಡಿದಾನೆ. ದೇಹಕ್ಕೆ ಅವಶ್ಯವಿರುವಂತ 700ಕ್ಕೂ ಹೆಚ್ಚು ಬಯೋಕೆಮಿಕಲ್ಸ್ ಅಂದ್ರೇನು, ಜೈವಿಕ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡುವಂತಹ ಯಕೃತ್ ಮೂಲಕ ತಯಾರಿಕೆಯ ವ್ಯವಸ್ಥೆಯನ್ನ ಮಾಡಿದಾನೆ ಭಗವಂತ. ಬಯೋಕೆಮಿಕಲ್ ಲ್ಯಾಬೊರೇಟರಿಯನ್ನೇ ಲಿವರ್ನಲ್ಲಿ ಅಳವಡಿಸಿದ್ದಾನೆ. ರೋಗಗಳು ಬರದೇ ಇರೋ ಹಾಗೆ ರೋಗ ನಿರೋಧಕ ವ್ಯವಸ್ಥೆಯನ್ನ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಅನ್ನು ಅಳವಡಿಸಿದ್ದಾನೆ. ಮೂತ್ರಪಿಂಡಗಳ ಮೂಲಕ ನಮ್ಮ ಜೀವಾಧಾರವಾಗಿರುವಂತ ರಕ್ತದ ಶುದ್ಧೀಕರಣ ವ್ಯವಸ್ಥೆ ಅಂದ್ರೆ ರೀನಲ್ ಸಿಸ್ಟಮ್, ಯೂರಿನರಿ ಸಿಸ್ಟಮ್ ಕೂಡ ಅಳವಡಿಸಿದ್ದಾನೆ ಆ ಭಗವಂತ. ಈ ಎಲ್ಲಾ ವ್ಯವಸ್ಥೆಗಳನ್ನ ಕ್ರಿಯಾತ್ಮಕವಾಗಿಡೋದು ನಮ್ಮ ಮೆದುಳಲ್ಲಿರುವಂತ ಪಿಟ್ಯುಟರಿ ಗ್ರಂಥಿ. ಮೆದುಳಲ್ಲಿ ಕೂಡ ಹಲವಾರು ಜೈವಿಕ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಭಗವಂತ ಮಾಡಿದ್ದಾನೆ. ಈ ಮಾನವನ ಸೃಷ್ಟಿಯಲ್ಲಿ ಎಂಥ ಒಂದು ರಚನೆ ಆಗಿದೆ ಅಂತಂದ್ರೆ, ಏನ್ ಬೇಕೋ ದೇಹಕ್ಕೆ ಅವನ ಜೀವ ಕಾಪಾಡ್ಕೊಳ್ಳೋಕೆ, ಅವನ ಆಯಸ್ಸನ್ನ ಪೂರ್ತಗೊಳಿಸ್ಕೊಳ್ಳೋಕೆ ಏನ್ ಬೇಕೋ ಅಷ್ಟನ್ನು ದೇಹದಲ್ಲಿ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಈ ಎಲ್ಲಾ ವ್ಯವಸ್ಥೆಗಳಲ್ಲಿ ವ್ಯತ್ಯಾಸ ಉಂಟಾಗದೆ ಇರ್ಲಿ ಅಂತ, ದೇಹದಲ್ಲಿ ಅನಾರೋಗ್ಯ ಉಂಟಾಗದೆ ಇರ್ಲಿ ಅಂತ ಭಗವಂತ ನಮ್ಮ ಈ ಸ್ಥೂಲ ದೇಹದ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ 6 ಸೂಕ್ಷ್ಮ ದೇಹಗಳನ್ನ ಕೊಟ್ಟಿದ್ದಾನೆ. 7 ಶಕ್ತಿ ಕೇಂದ್ರಗಳನ್ನ ಜೋಡಿಸಿಟ್ಟಿದ್ದಾನೆ. ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾದಿಷ್ಠಾನ, ಮೂಲಾಧಾರ ಅಂತ 7 ಚಕ್ರಗಳನ್ನ ಜೋಡಣೆ ಮಾಡಿದ್ದಾನೆ. ಒಂದೊಂದು ಚಕ್ರಕ್ಕೆ ಒಂದೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ದುಗ್ಧ ಗ್ರಂಥಿಗಳಿಗೆ ಜೋಡಣೆ ಮಾಡಿಟ್ಟಿದ್ದಾನೆ. ಚೋದಕಗಳನ್ನ ಉತ್ಪತ್ತಿ ಮಾಡಕ್ಕೆ ಸಹಾಯ ಮಾಡ್ತಾ ಇರುವಂತ ಕಂಟಿನ್ಯೂಸ್ ಪ್ರಾಸೆಸ್ ಅನ್ನ ಮಾಡಿಟ್ಟಿದ್ದಾನೆ. ಹಾಗಾಗಿ ಯಾವುದೇ ಅನಾರೋಗ್ಯವನ್ನ ಆಧ್ಯಾತ್ಮಿಕ ವಿಧಿವಿಧಾನಗಳ ಮೂಲಕ ಅಂದ್ರೆ ಧ್ಯಾನ, ಪ್ರಕೃತಿ ಚಿಕಿತ್ಸೆ, ಚೈತನ್ಯ ಚಿಕಿತ್ಸೆಗಳು, ಕಾಸ್ಮಿಕ್ ಹೀಲಿಂಗು, ಎನರ್ಜಿ ಹೀಲಿಂಗು, ರೇಖಿ ಹೀಲಿಂಗು,
ಇವುಗಳ ಮೂಲಕ ಈ ಸೂಕ್ಷ್ಮ ರೂಪದಲ್ಲಿರುವಂತಹ ಮನೋಮಯ ಕೋಶವಾಗಿರೋ ಮನಸ್ಸನ್ನು, ಭಾವನಾತ್ಮಕ ಶರೀರವನ್ನು, ಷಟ್ಚಕ್ರಗಳನ್ನು ಶುದ್ಧೀಕರಿಸಿ ಶಕ್ತೀಕರಿಸಿ ಆರೋಗ್ಯವನ್ನ ಪಡೆಯಬಹುದಾಗಿದೆ. ಹಾಗೂ ಯೋಗ ಮತ್ತು ಪ್ರಾಣಾಯಾಮದಿಂದ ನಮ್ಮ ದೇಹದಲ್ಲಿ ಅಡಕವಾಗಿರುವಂತ ಈ ಎಲ್ಲಾ 14 ವ್ಯವಸ್ಥೆಗಳನ್ನು ಕ್ರಿಯಾತ್ಮಕವಾಗಿಡುವಂತಹ ಪ್ರಮುಖ ಅಂಗವಾದ ಮೆದುಳನ್ನ ಕೂಡ ನಾವು ಆರೋಗ್ಯವಾಗಿ ಕಾಪಾಡ್ಕೊಳ್ಬಹುದಾಗಿದೆ. ಆದ್ರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಏನು ಅಂದ್ರೆ, ಆರೋಗ್ಯ ಅಂದ್ರೆ ಕುತ್ತಿಗೆಯಿಂದ ಕೆಳಗಡೆ ಏನಾದ್ರೂ ಆದ್ರೆ ಅನಾರೋಗ್ಯ, ಏನೋ ಆಗದೆ ಚೆನ್ನಾಗಿದ್ರೆ ಆರೋಗ್ಯ ಅಂತ. ಆದ್ರೆ ಈ ಇಡೀ ದೇಹವನ್ನ ಆರೋಗ್ಯವಾಗಿರೋ ತರ ಕಾಪಾಡೋದು ನಮ್ಮ ಮೆದುಳು. ಮೆದುಳು ಸರಿಯಾಗಿ ಪರಿಪೂರ್ಣವಾಗಿ ಕೆಲಸ ಮಾಡಕ್ಕೆ ಬೇಕಾಗಿರೋದು ಪ್ರಕೃತಿಯಲ್ಲಿರುವಂತಹ ನೀರು, ಗಾಳಿ ಹಾಗೂ ಗ್ಲೂಕೋಸ್. ಈ ಆಮ್ಲಜನಕ, ನೀರು ಮತ್ತು ಗ್ಲೂಕೋಸ್ ಕೂಡ ಸೃಷ್ಟಿಯ ಆಧ್ಯಾತ್ಮಿಕ ಕೊಡುಗೆನೇನೆ. ಈ ಉಸಿರಾಟ ಸೂಕ್ತ ರೀತಿಯಲ್ಲಿದ್ರೆ ದೇಹದೊಳಗಿರುವಂತಹ ಪ್ರಾಣವಾಯು ಸಂಚಾರ ಸರಿಯಾಗಿರುತ್ತೆ. ಪಂಚಪ್ರಾಣವಾಯು ಸಂಚಾರ ಸರಿಯಾಗಿದ್ರೆ ನಮ್ಮ ದೇಹದಲ್ಲಿ ಅಡಕವಾಗಿರುವಂತಹ ಎಲ್ಲಾ 14 ವ್ಯವಸ್ಥೆಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಧ್ಯಾನದಿಂದ ಈ ಎಲ್ಲಾ ಸೂಕ್ಷ್ಮ ಮತ್ತು ಸ್ಥೂಲ ವ್ಯವಸ್ಥೆಗಳು ಕ್ರಿಯಾತ್ಮಕವಾಗಿ ಆಕ್ಟಿವ್ ಆಗಿ ಚಾಲನೆಗೊಂಡು ಆರೋಗ್ಯ ಲಭ್ಯವಾಗುತ್ತೆ. ಈ ವ್ಯವಸ್ಥೆಗಳೆಲ್ಲಾನು ಸೂಕ್ಷ್ಮ ಹಾಗೂ ಆಧ್ಯಾತ್ಮಿಕ. ಇವೆಲ್ಲವೂ ಸುಸ್ಥಿತಿಯಲ್ಲಿರೋದೇನೆ ಆಧ್ಯಾತ್ಮಿಕ ಸ್ವಾಸ್ಥ್ಯ. ಈ ಪರಮಾತ್ಮನ ಆಧ್ಯಾತ್ಮಿಕ ವ್ಯವಸ್ಥೆ ಇದು. ನಮ್ಮನ್ನ ಸೃಷ್ಟಿಸಿದ ಆ ಪರಮಾತ್ಮನ ಚಿಂತನೆ, ಯೋಜನೆ ಹಾಗೂ ದಿವ್ಯ ಪ್ರಜ್ಞೆ ಹೇಗಿದೆ ನೋಡಿದ್ರ? ಅವನೆಂತ ಬಯೋ ಆರ್ಕಿಟೆಕ್ಟು, ಬಯೋಟೆಕ್ನಾಲಜಿಸ್ಟು ಅಲ್ವಾ? ಮಾನವನ ದೇಹ ಎಂತ ಅತ್ಯದ್ಭುತ ಆಧ್ಯಾತ್ಮಿಕ ರಚನೆ ಅಂತ ನನಗಂತೂ ಬಹಳ ಸಂತೋಷ ಆಗುತ್ತೆ. ನಿನ್ನೆ ಆಧ್ಯಾತ್ಮಿಕ ಸ್ವಾಸ್ಥ್ಯ ಅಂದ್ರೆ ಏನು ಅಂತ ನೋಡಿದ್ವಿ. ಆ ಆಧ್ಯಾತ್ಮಿಕ ಸ್ವಾಸ್ಥ್ಯದ ಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ವಿ. ಈ ದಿವಸ ನಾವು ಆಧ್ಯಾತ್ಮಿಕವ ಅಸ್ವಸ್ಥ್ಯ ಹೇಗಿರುತ್ತೆ ಅಥವಾ ಅನಾರೋಗ್ಯ ಹೇಗಿರುತ್ತೆ ಅಂತ ತಿಳ್ಕೊಬೇಕಾದ್ರೆ ಆರೋಗ್ಯದ ಸ್ಥಿತಿನ ಮತ್ತೊಮ್ಮೆ ಒಂದ್ಸಲ ನೋಡಿ ಬರೋಣ. ಈ ಮಾನವನ ಭೌತ ದೇಹದ ಜೊತೆಗೆ ಭಗವಂತ ಸೂಕ್ಷ್ಮ ರೂಪದಲ್ಲಿ 7 ಶರೀರಗಳನ್ನ, 7 ಚಕ್ರಗಳನ್ನ, 72,000 ನಾಡಿಗಳನ್ನ ಹೊಂದಿಸಿ ಈ ನಮ್ಮ ದೇಹ ಪ್ರಕೃತಿಗೆ, ದೇಹಾರೋಗ್ಯಕ್ಕೆ ಇದೇ ಪ್ರಕೃತಿ ಸ್ಪಂದಿಸೋ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಧ್ಯಾನದ ಮೂಲಕ ಪ್ರಕೃತಿಯಲ್ಲಿ ಸಹಜವಾಗಿ ಲಭ್ಯವಿರುವಂತ ವಿಶ್ವಶಕ್ತಿಯನ್ನ ಈ ಸೂಕ್ಷ್ಮ ಸಹಸ್ರಾರ ಚಕ್ರ ಹೀರಿಕೊಳ್ಳೋ ವ್ಯವಸ್ಥೆ ಮಾಡಿದಾನೆ ಅನ್ನುವಂತ ಅರಿವು ನಮ್ಗೆ ಬಹಳ ಮುಖ್ಯ. ಶುಚಿತ್ವವನ್ನ ಕಾಪಾಡೋದು, ಆಚಾರ ವಿಚಾರ ಪದ್ಧತಿ ಆಚರಣೆಗಳನ್ನ ಪಾಲನೆ ಮಾಡೋದು, ಧ್ಯಾನ ಸ್ವಾಧ್ಯಾಯ ಸತ್ಸಂಗಗಳ ಮೂಲಕ ಆಧ್ಯಾತ್ಮಿಕ ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು, ಉಪವಾಸದ ಮೂಲಕ ಆರೋಗ್ಯವನ್ನ ರಕ್ಷಿಸಿಕೊಳ್ಳೋದು, ದೈವಿ ಗುಣಗಳ ಮೂಲಕ ಸ್ನೇಹ ಸಂಬಂಧಗಳನ್ನ ಕಾಪಾಡಿಕೊಂಡು ಕುಟುಂಬದಲ್ಲಿ ಸಾಮರಸ್ಯವನ್ನ ಕಾಪಾಡಿಕೊಂಡು ಪ್ರತಿ ಕ್ಷಣ ಅರಿವಿನಿಂದ ಪ್ರಜ್ಞೆಯಿಂದ ಜೀವಿಸ್ತಾ ಅತಿಯಾಗಿ ಏನನ್ನು ಅಪೇಕ್ಷಿಸದೆ ಇರೋದ್ರಲ್ಲಿ ತೃಪ್ತಿಯಿಂದ ಜೀವಿಸೋದು, ಆತ್ಮೋನ್ನತಿಗಾಗಿ ಶಾಂತಿ ಸಮಾಧಾನದಿಂದ ನೆಮ್ಮದಿಯಿಂದ ಆರೋಗ್ಯವಾಗಿ ಜೀವಿಸೋದೇನೆ ಆಧ್ಯಾತ್ಮಿಕ ಸ್ವಾಸ್ಥ್ಯ ಅನ್ನೋದನ್ನ ಮನಸ್ಸಿನಲ್ಲಿ ನಾವು ಇಟ್ಕೊಂಡಾಗ ಈ ಅಸ್ವಸ್ಥತೆಗೆ ಕಾರಣ ಏನಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸುಲಭ ಆಗುತ್ತೆ. ಯಾಕೆಂದ್ರೆ ಅದು ನಿನ್ನೆ ನಾನು ಇದು ಹೇಳಿದ್ದೆ ಎಲ್ಲ ವಿಚಾರನು. ಆದ್ರೂ ಕೂಡ ಆಧ್ಯಾತ್ಮಿಕ ಸ್ವಾಸ್ಥ್ಯ ಅಂದ್ರೆ ಏನು ಅಂತ ಮತ್ತೊಮ್ಮೆ ರಿವೈಸ್ ಮಾಡಿದೀವಿ. ಈಗ ಮಾನಸಿಕ ಅಸ್ವಸ್ಥತೆ ಇರೋ ಹಾಗೇನೆ ಆಧ್ಯಾತ್ಮಿಕ ಅಸ್ವಸ್ಥತೆನೂ ಆಗುತ್ತಾ? ಆಧ್ಯಾತ್ಮಿಕ ಅನಾರೋಗ್ಯನೂ ಇದೆಯಾ? ಖಂಡಿತ ಇದೆ. ಯಾವಾಗ ಆಧ್ಯಾತ್ಮಿಕವಾಗಿ ಅನಾರೋಗ್ಯ ಆಗತ್ತೆ ಅಂದ್ರೆ, ಮಾನವನ ಸೃಷ್ಟಿಯಾಗುವಾಗ ಈ ಮೇಲ್ ಹೇಳಿದಂತ ಸ್ಥೂಲ ಸೂಕ್ಷ್ಮ ದೇಹಗಳ ಬಗ್ಗೆ 14 ವ್ಯವಸ್ಥೆಗಳ ರಚನೆಯಲ್ಲೇ ಲೋಪ ಉಂಟಾಗಿ ದೋಷರಹಿತವಾಗಿ ರೂಪುಗೊಂಡಲ್ಲಿ ಜೀವನ ಪರ್ಯಂತ ಅಸ್ವಸ್ಥತೆ ಸಹಜ. ಈ ಸ್ಥಿತಿಗೆ ವೈಜ್ಞಾನಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಕಾರಣಗಳುಂಟು. ಇದನ್ನ ಬೈ ಬರ್ತ್ ಡಿಫಾರ್ಮಿಟಿ ಅಂತಾರೆ, ಕಂಜನೈಟಲ್ ಪ್ರಾಬ್ಲಮ್ ಅಂತಾರೆ. ಅಂದ್ರೆ ಕೃತಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡತೆ ಅಂತ ಹೇಳಿರೋದ್ರಿಂದ ಪತ್ರಿ ಸರ್ ಕೊಟ್ಟಿರೋ ಕಾನ್ಸೆಪ್ಟ್ ಅನ್ನ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಾರೆ. ಚಿಕ್ಕ ಚಿಕ್ಕ ಪಾಪ, ಚಿಕ್ಕ ಚಿಕ್ಕ ರೋಗ, ದೊಡ್ಡ ದೊಡ್ಡ ಪಾಪ, ದೊಡ್ಡ ದೊಡ್ಡ ರೋಗ, ಅನೇಕಾನೇಕ ಪಾಪ, ಅನೇಕಾನೇಕ ರೋಗ, ಮಹಾಪಾಪ ಮಹಾರೋಗ ಅಂತ. ಸೊ ಈಗ ಅಂಗ ವಿಕಲತೆಯಾಗೇ ಇರೋದು ಹುಟ್ಟುತ್ತಿರ್ಬೋದು, ಅಥವಾ 6 ಬೆಟ್ಟಿರ್ಬೋದು, ಅಥವಾ ಕಾಲಲ್ಲಿ ಬೆಟ್ಟುಗಳೇ ಇಲ್ಲದೆ ಇರ್ಬೋದು, ಕಣ್ಣು ಕಾಣದೇ ಇರ್ಬೋದು. ಈ ತರದ್ದೆಲ್ಲ ಯಾವ್ದಾರೋ ಒಂದು ಬೈ ಬರ್ತ್ ಆಗಿರುತ್ತೆ ಅನ್ಕೊಂಡಾಗ ಅದಕ್ಕೂ ಕಾರಣ ಇರುತ್ತೆ. ಈಗ ಭ್ರೂಣದಲ್ಲಿ ರಚನೆಯಲ್ಲಿ ಲೋಪ ಉಂಟಾಗಬಹುದು, ಉಂಟಾಗತ್ತೆ ಅಂತ
ಹಿಂದಿನವ್ರು ಏನ್ ಮಾಡಿದ್ರು, ಗ್ರಹಣದ ದಿವಸ ಗರ್ಭಿಣಿ ಸ್ತ್ರೀಯರು ಮನೆಯಿಂದ ಹೊರಗೆ ಬರಬಾರ್ದು ಅಂತ ನಿರ್ಬಂಧನೆ ಹಾಕಿ ರಕ್ಷಿಸ್ತಾ ಇದ್ರು. 30 ವರ್ಷಗಳ ಹಿಂದೆ ನಾನೇ ಕಣ್ಣಾರೆ ನೋಡಿರೋ ಅಂತದ್ದು, ಗರ್ಭಿಣಿ ಸ್ತ್ರೀಯೊಬ್ರು ಬಸ್ಸಲ್ಲಿ ಪ್ರಯಾಣ ಮಾಡಿ ಮೈಸೂರಿಗೆ ಬಂದ್, ಅವ್ರಿಗೆ ಗ್ರಹಣ ಅಂತ ಗೊತ್ತೇ ಇರ್ಲಿಲ್ಲ. ಸೊ ನಾರ್ತ್ ಕರ್ನಾಟಕದಿಂದ ಮೈಸೂರಿಗೆ ಪೂರ್ತಿ ಇಡೀ ರಾತ್ರಿ ಅವರು ಬಸ್ಸಲ್ಲಿ ಎಕ್ಸ್ಪೋಸ್ ಆಗಿ ಬಂದಿದ್ದಾರೆ ಅವರು. ಹಾಗಾಗಿ ಅವ್ರು ಹುಟ್ಟಿದ್ದ ಮಗು ಅಂಗವಿಕಲಾಗಿ ಹುಟ್ಟಿತ್ತು, ಸ್ಪಾಸ್ಟಿಕ್ ಆಗಿ ಜನಿಸಿದ್ದನ್ನ ನಾವೇ ನೋಡಿದ್ವಿ. ಇದು ನಂಬಿಕೆಯ ಪ್ರಶ್ನೆ ಅಲ್ಲ. ಇದು ಏನಂತಂದ್ರೆ, ನಾವು ಒಂದು ಜೀವವನ್ನ ಪ್ರಪಂಚಕ್ಕೆ ತರುವಾಗ ತಾಯಿಯಾಗಿ ನಾವೇನ್ ಎಚ್ಚರ ವಹಿಸ್ಬೇಕು, ಹಿರಿಯರು ಅನುಭಾವಿಗಳು ಹೇಳೋದನ್ನ ಕೇಳ್ಬೇಕು. ನಾವು ನಮ್ಮ ಉದ್ದಟತನದಿಂದ, ನಮ್ಮ ಬೇಜವಾಬ್ದಾರಿತನದಿಂದ ಒಂದು ಮಗುವಿನ ಜೀವನವನ್ನ ಹಾಳು ಮಾಡೋದು ನಮ್ಮ ಕೆಲಸ ಅಲ್ಲ, ಅದು ಪುಣ್ಯದ ಕೆಲಸ ಅಲ್ಲ, ಮಹಾಪಾಪದ ಕೆಲಸ ಅದು. ಹಾಗಾಗಿ ಗ್ರಹಣದ ದಿವಸ ಗರ್ಭಿಣಿಯರು ಮನೆಯಿಂದ ಆಚೆ ಹೋಗ್ಬಾರ್ದು ಅಂತ ಹೇಳ್ತಿದ್ರು. ಆ ದಿವಸಗಳಲ್ಲಿ ಜನರಲ್ ಆಗಿ ಯಾರಾದ್ರೂ ಆಹಾರ ಸೇವನೆಯನ್ನ ನಿಷಿದ್ಧ ಮಾಡಿ, ಕುಡಿಯೋ ನೀರು, ಆಹಾರ ಪದಾರ್ಥಗಳ ಡಬ್ಬಗಳ ಮೇಲೆ ದರ್ಬೆ ಹುಲ್ಲನ್ನ ಹಾಕಿ, ಗ್ರಹಣದ ಸಮಯದಲ್ಲಿ ಧ್ಯಾನ ಜಪದಲ್ಲಿ ತೊಡಗೋದು, ಸ್ನಾನ ಶೌಚವನ್ನ ಮಾಡ್ಕೊಳ್ಳೋ ನಿಯಮವನ್ನ ಆಚರಣೆಗೆ ತಂದಿದ್ದು, ಅದನ್ನ ಇವತ್ತಿಗೂ ಪಾಲಿಸ್ತಾ ಬಂದಿದೀವಿ. ಇದು ಆಧ್ಯಾತ್ಮಿಕವಾಗಿ ಆರೋಗ್ಯವಿರಕ್ಕೆ ನಾವು ಪಾಲಿಸ್ಬೇಕಾಗಿರುವಂತ ಆಧ್ಯಾತ್ಮಿಕ ಕಾರಣಗಳು. ಯಾಕೆಂದ್ರೆ ನಮ್ಮ ದೇಹ ಪ್ರಕೃತಿಗೂ, ಪ್ರಕೃತಿಯಲ್ಲಿರುವಂತ ಪ್ರಕೃತಿಗೂನು, ಪಂಚಭೂತಗಳಿಗೂನು, ಕಿರಣಗಳಿಗೂನು ಎಲ್ಲಕ್ಕೂ ನಮ್ಗೂ ಸಂಬಂಧಪಟ್ಟಿರೋದ್ರಿಂದ ನಾವು ಬೇರೆ ಅಲ್ಲ. ಹಾಗಾಗಿ ಅಸ್ವಸ್ಥತೆ ಆಗದೆ ಇರೋ ತರ ಕಾಪಾಡ್ಕೊಳ್ಬೇಕಿರೋದು ನಮ್ಮ ಒಂದು ಕೆಲಸ. ಈಗ ಇನ್ಯಾವ ಕಾರಣಗಳು ಅಂತ ನೋಡ್ತಾ ಬರೋಣ. ಆಧ್ಯಾತ್ಮಿಕ ಅಸ್ವಸ್ಥತೆ ಅಂದ್ರೆ ಹೇಗೆ ಅಂತ. ಪಂಚಭೂತಗಳಿಂದ ನಿರ್ಮಿತವಾಗಿರುವಂತ ನಮ್ಮ ಭೌತಿಕ ದೇಹದಲ್ಲಿ ಜಲ, ಪೃಥ್ವಿ, ಆಕಾಶ, ವಾಯು ಮತ್ತು ಅಗ್ನಿಯಲ್ಲಿ ಯಾವುದೇ ಒಂದು ಅಂಶ ಹೆಚ್ಚಾದ್ರೂ ಅಥವಾ ಕಡಿಮೆ ಆದ್ರೂ ಕೂಡ ದೇಹಾರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ನಮ್ಮ ದೇಹದಲ್ಲಿ ಯಾವ ಪಂಚಭೂತ ತತ್ವ ಯಾವ ರೂಪದಲ್ಲಿದೆ, ಅವುಗಳ ವ್ಯತ್ಯಾಸದಿಂದ ಅನಾರೋಗ್ಯ ಹೇಗೆ ಉಂಟಾಗುತ್ತೆ ಅಂತಂದ್ರೆ, ನಮ್ಮಲ್ಲಿರೋ ಪ್ರಾಣವನ್ನ ಜೀವಂತವಾಗಿರಿಸೋದೇನೆ ಉಸಿರು. ಈ ಉಸಿರನ್ನ ಪ್ರಾಣವಾಯು ಅಂತ ಕರೀತಾರೆ. ಯಾಕೆ ಅಂದ್ರೆ ದೇಹದಲ್ಲಿ ಪ್ರವಹಿಸುವಂತ ಪಂಚಪ್ರಾಣಗಳು, ಪಂಚ ಉಪಪ್ರಾಣಗಳೆಲ್ಲವೂ ಕೂಡ ದೇಹದಲ್ಲಿ ಉಸಿರಾಟ ಇರೋವರೆಗೂ ಮಾತ್ರ. ನಮ್ಮ ಹೃದಯದ ನಿರಂತರ ಬಡಿತವನ್ನ ಚಾಲನೆಯಲ್ಲಿಡೋದೇ ಈ ಸಹಜ ಉಸಿರಾಟ. ಅದೇ ವಾಯು ತತ್ವ. ಆಯುಸ್ಸು ಅಂತಂದ್ರೇನೋ ಇಂತಿಷ್ಟು ಉಸಿರಾಟ ಅಂತ. ವಾಯು ತತ್ವದಲ್ಲಿ ಏರ್ಪೇರಾದ್ರೆ ಉಸಿರಾಟಕ್ಕೆ ಕಷ್ಟ ಆಗಿ ಪ್ರಾಣಕ್ಕೆ ಕುತ್ತು ಸಂಭವಿಸಬಹುದು. ವಾಯು ತತ್ವವನ್ನ ವೈಜ್ಞಾನಿಕವಾಗಿ ನಿಯಂತ್ರಿಸೋ, ರಕ್ಷಿಸಿಕೊಳ್ಳುವಂತಹ ವೈಜ್ಞಾನಿಕ ವಿಧಾನನೇ ಪ್ರಾಣಾಯಾಮ. ಹಾಗಾಗಿ ಪ್ರಾಣಾಯಾಮದ ಮೂಲಕ ನಮ್ಮ ಈ ವಾಯು ತತ್ವವನ್ನ ಸರಿಯಾಗಿ ಚಾಲನೆಯಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ. ಈಗ ನೆಕ್ಸ್ಟ್ ಜಲತತ್ವದ ಬಗ್ಗೆ ನೋಡೋಣ. ಮಾನವನ ದೇಹದಲ್ಲಿರುವಂತಹ ಜೀವ ಸತ್ವವುಳ್ಳ ರಕ್ತ ಹಾಗೂ 70%ಕ್ಕೂ ಹೆಚ್ಚು ನೀರಿನ ಅಂಶ ಸೂಚಿಸೋದು ಜಲತತ್ವ. ಜಲಾಂಶ ಕಡಿಮೆ ಆದ್ರೆ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ, ಪ್ರಾಣಕ್ಕೆ ಕುತ್ತು. ಈಗ ಲೂಸ್ ಮೋಷನ್, ವಾಮಿಟ್, ಕಾಲರಾ ಅನ್ನೋದೇ ಇಲ್ಲದೆ ಇರಬಹುದು. ಏನೇ ಫುಡ್ ಇನ್ಫೆಕ್ಷನ್ ಆದಾಗ ವಾಂತಿ ಬೇದಿ ಆದ್ರೆ ಅದನ್ನ ಸಪ್ಲಿಮೆಂಟ್ ಮಾಡಕ್ಕೆ ಅಂದ್ರೆ ನೀರಿನ ಅಂಶ ಜಲತತ್ವ ಕಡಿಮೆ ಆಗ್ಬಾರ್ದು ಅಂತ ಹೆಚ್ಚು ನೀರನ್ನ ಉಪ್ಪು ಸಕ್ಕರೆ ಹಾಕಿ ಕೊಡುವಂತ ಅಭ್ಯಾಸ ನಮ್ಮ ಮನೆಯಲ್ಲಿ ಪ್ರಥಮವಾಗಿ ಫಸ್ಟ್ ಏಡ್ ಅಂತ ನಾವು ಮಾಡಕ್ಕಾಗೋದು ಅದೇನೆ. ಅದೇ ನೀರಿನ ಜಾಸ್ತಿ ಕಂಟೆಂಟ್ ಜಾಸ್ತಿ ಆದ್ರೆ, ಜಲತತ್ವ ದೇಹದಲ್ಲಿ ಜಾಸ್ತಿ ಆದ್ರೆ ಮೈ ಊತ ಬರುತ್ತೆ. ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ 2 ಕಾಲುಗಳು ಕೂಡ ಊದ್ಕೊತ್ತೆ, ಕಾಲಿನ ಗಾತ್ರ ಜಾಸ್ತಿ ಆಗುತ್ತೆ, ಕಾಲಿನ ತೂಕ ಜಾಸ್ತಿ ಆಗುತ್ತೆ, ನಡಿಯಕ್ಕಾಗಲ್ಲ. ಹಾಗಾಗಿ ಭಗವಂತ ಎಷ್ಟು ಚೆನ್ನಾಗಿ ನಮ್ ಮಾಡಿದಾನೆ ಅಂದ್ರೆ ಇದು ಜಲತತ್ವ. ನಾನು ಎಲ್ರಿಗೂ ಮುದ್ರೆಗಳು ಹೇಳ್ಕೊಡುವಾಗ ಹಾಗೆ ಹೇಳ್ಕೊಡೋದು. ಪುಟಾಣಿ ಮಕ್ಳು ಏನ್ ಹೇಳ್ತಾರೆ, ಇದನ್ನ ತೋರ್ಸಿದ್ರೆ ಬಾತ್ರೂಮ್ಗೆ ಹೋಗ್ಬೇಕು ಅಥವಾ ಪಿಸ್ ಮಾಡ್ಬೇಕು ಅಂತ ತೋರಿಸ್ತಾರೆ. ಇದು ಜಲತತ್ವ. ನೀರು ಯಾವ್ದ್ರ ಮೇಲಿದೆ? ಭೂಮಿ ಮೇಲಿದೆ. ಭೂಮಿಯಿಂದ ನಮ್ಗೆ ಯಾವ್ದು ಅತಿ ಎತ್ತರದಲ್ಲಿ ಕಾಣುತ್ತೆ? ಆಕಾಶ ತತ್ವ. ಇದು ವಾಯು, ಇದು ಅಗ್ನಿ. ಸೊ ಅಗ್ನಿ ಇಲ್ದೇನೆ ಯಾವುದು ಮುದ್ರಣೆ ಇಲ್ಲ. ಹಂಗಾಗಿ ದೇಹದಲ್ಲಿ ಎಂತ ಒಂದು ವ್ಯವಸ್ಥೆ ಮಾಡಿದಾನೆ ಅಂದ್ರೆ, ಒಂದು ಸಿಂಪಲ್ ಸಿದ್ಧಾಂತ ಮಾಡಿರೋದೇನು ಅಂದ್ರೆ, 2 ಬೆಟ್ಟುಗಳನ್ನ ನಾವು ತಗಲ್ಸಿದ್ರೆ ಹೆಚ್ಚಿದ್ರೆ ಕಡಿಮೆ ಆಗುತ್ತೆ, ಕಡಿಮೆ ಇದ್ರೆ ಜಾಸ್ತಿ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಅದೇನೆ ಈ ಅಗ್ನಿಯ ಬುಡಕ್ಕೆ ನಾವು ವಾಯುನ ಹಾಕಿ ಈ ಒಂದು ಅಗ್ನಿಯನ್ನ ನಾವು 2ನೇ ಗೆಣ್ಣಿನ ಮೇಲೆ ನಾವು ಇಡ್ತಾ ಬಂದ್ರೆ ಯಾವ್ದ್ ಮೇಲಿದೆಯೋ ಅದು ಜಾಸ್ತಿ ಆಗುತ್ತೆ, ಯಾವ್ದು ಕೆಳಗಿದೆಯೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ತರ ನಾವು ಹೀಗೆ ಈ ರೀತಿ ಈ ಒಂದು ವರುಣ ತತ್ವಕ್ಕೆ ಬುಡಕ್ಕೆ ನಾವು ಹಾಕಿದ್ರೆ ಇದು ಕಡಿಮೆ ಆಗುತ್ತೆ, ಅಗ್ನಿ ಕಡಿಮೆ ಆಗುತ್ತೆ,
ಮತ್ತೆ ಜಲತತ್ವ ಜಾಸ್ತಿ ಆಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಕಾಮನ್ ಸೆನ್ಸ್ ಅಲ್ಲೇ ನಮ್ಗೆ ಜನರಲ್ ಆಗಿ ನಮ್ಗೆ ಅರ್ಥ ಮಾಡ್ಕೊಂಡ್ರು ಯಾವ ಬೆಟ್ಟು ಯಾವ ಒಂದು ತತ್ವವನ್ನ ಸೂಚಿಸುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ನಾವೇ ಅದನ್ನ ಕಡಿಮೆ ಮಾಡ್ಕೊಳ್ಳೋದು. ಏನು ಹೆಚ್ಚಿರ್ಲಿ ಕಡಿಮೆ ಇರ್ಲಿ, ಕಾಯಿಲೆ ಇರ್ಲಿ ಇಲ್ದೇ ಇರ್ಲಿ, ಪ್ರತಿದಿನಾನು ವ್ಯಾನ ಅಪಾನ ಪ್ರಾಣ ಉದಾನ ಸಮಾನ. ಸೊ ಈ ಮುದ್ರೆಗಳನ್ನೆಲ್ಲಾನು ಒಂದ್ ಕಡೆಯಿಂದ 5 ಬೆಟ್ಟು ಮಾಡ್ಕೊಂಡು 5 ಬೆಟ್ಟಿಗೆ ವಾಪಸ್ಸು 2 ಬೆಟ್ಟಿನ ಮುದ್ರೆ ಈ ತರ ಮಾಡ್ಕೊಂಡ್ ಬಂದ್ಬಿಟ್ರೆ ಅದಷ್ಟೇ ಸಾಕಾಗತ್ತೆ ನಾವು ಆರೋಗ್ಯವನ್ನ ಕಾಪಾಡಕ್ಕೆ ಮತ್ತೆ ಈ ಪಂಚಭೂತ ತತ್ವಗಳನ್ನ ಕಾಪಾಡಕ್ಕೆ. ಈಗ ಅಗ್ನಿ ತತ್ವ ಏನಾಗಿದೆ? ನಮ್ಮ ದೇಹದಲ್ಲಿರುವಂತ ಉಷ್ಣತೆನೆ ಅಗ್ನಿ ತತ್ವ. ನಮ್ ದೇಹದಲ್ಲಿ ಶಾಖ ಇದೆಯಲ್ವಾ, ಹಂಗಾಗಿ ಅದಕ್ಕೆ ಪ್ರಾಣ ಹೊಟ್ಟೋಗಿದೆಯಾ ಇಲ್ವಾ ಅಂತ ನೋಡಕ್ಕೆ ನಾವ್ ದೇಹದ ಮೇಲೆ ಕೈ ಇಟ್ಟು ಸ್ಪರ್ಶ ಮಾಡಿ ನೋಡಿದಾಗ ಬೆಂಕಿ ಇದು ಶಾಖ ಇದೆಯೋ ಇಲ್ವೋ ಅಂತ. ಆದ್ರೆ ಪ್ರಾಣ ಆತ್ಮ ದೇಹನ್ ಬಿಟ್ಟ ಮೇಲೆ ಇನ್ನೂ ಅರ್ಧ ಗಂಟೆ ಕಾಲ ದೇಹ ಶಾಖ ಇರುತ್ತೆ, ಆಮೇಲೆ ನಿಧಾನ ಕಡಿಮೆ ಆಗತ್ತೆ. ಹಾಗಾಗಿ ಅದು ಒಂದೇ ಪ್ಯಾರಾಮೀಟರ್ ನಲ್ಲಿ ಪ್ರಾಣ ಇದೆಯೋ ಇಲ್ವೋ ಅಂತ ನೋಡಕ್ಕಾಗಲ್ಲ. ಉಸಿರಾಟನೇ ಫಸ್ಟ್ ಬೇಸಿಕ್ ಇರುವಂತದ್ದು, ತದನಂತರ ಅಗ್ನಿ ತತ್ವ ನೋಡೋದು. ಈ ಅಗ್ನಿ ತತ್ವ ಅನ್ನೋದು ಪ್ರಾಣ ಸೂಚಕ. ಅಗ್ನಿ ತತ್ವದಲ್ಲಿ ಉದರಾಗ್ನಿಯಲ್ಲಿ ಏನಾದ್ರೂ ಏರ್ಪೇರಾದ್ರೆ ಜೀರ್ಣಕ್ರಿಯೆನಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೇನೆ ಊಟ ಆದ್ಮೇಲೆ ಹೊಟ್ಟೆ ಮೇಲೆ ಕೋಲ್ಡ್ ಪ್ಯಾಕ್ ಹಾಕೋಬಾರ್ದು, ಊಟದ ಮಧ್ಯದಲ್ಲಿ ಐಸ್ ನೀರ್ ಕುಡಿಬಾರ್ದು, ಫ್ರಿಡ್ಜ್ ನೀರ್ ಕುಡಿಬಾರ್ದು, ಮಧ್ಯದಲ್ಲಿ ನೀರನ್ನ ತುಂಬಾ ಸೇರಿಸ್ತಾ ಇರಬಾರ್ದು. ಯಾಕೆಂದ್ರೆ ಮುಂದೆ ಆಸಿಡ್ ಉತ್ಪತ್ತಿಯಾಗಿ ಡೈಜೆಷನ್ ಹೆಲ್ಪ್ ಮಾಡ್ಬೇಕಲ್ಲ, ಅದು ಡೈಲ್ಯೂಟ್ ಆದ್ರೂ ಕೂಡ ಡೈಜೆಷನ್ ತೊಂದರೆ ಆಗುತ್ತೆ. ಹಂಗಾಗಿ ದೇಹದಲ್ಲಿರೋ ಉಷ್ಣತೆ ಹಾಗೂ ನಮ್ದು ಹೊಟ್ಟೆನಲ್ಲಿರುವಂತ ಅಗ್ನಿ ಅಂಶ ಏನಿದೆಯೋ ಅದು ಜೀರ್ಣಕ್ರಿಯೆ ನೋಡ್ಕೊತ್ತೆ. ಅದರಲ್ಲಿ ನಾವು ವ್ಯತ್ಯಾಸ ಮಾಡಬಾರ್ದು. ಹಾಗಾಗಿ ಊಟದ ಮಧ್ಯ ಅಂತೂ ಐಸ್ ನೀರು ಅಥವಾ ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ನೀರು ಕುಡಿತಾರಲ್ಲ, ಅದು ಶುದ್ಧ ಸಹ ತಪ್ಪೋದು. ಈಗ ಪೃಥ್ವಿ ತತ್ವಕ್ಕೆ ಬರೋಣ. ನಮ್ಮ ದೇಹದಲ್ಲಿ ರಚನೆ ಆಗಿರುವಂತ ಮೂಳೆ, ಮಾಂಸ, ಮಜ್ಜೆ ಹಾಗೂ ಅಂಗಾಂಗಗಳೇನೆ ಪೃಥ್ವಿ ತತ್ವ. ಪೃಥ್ವಿ ತತ್ವ ಅಂಶ ಜಾಸ್ತಿ ಆದ್ರೆ ದೇಹದ ಗಾತ್ರ ಹೆಚ್ಚುತ್ತೆ, ತೂಕ ಹೆಚ್ಚೋದ್ರಿಂದ ದೇಹದಲ್ಲಿ ಹಲವಾರು ಕಾಯಿಲೆಗಳು ತಲೆದೋರುತ್ತೆ. ಪೃಥ್ವಿ ಅಂಶ ಕಡಿಮೆ ಆದ್ರೆ ಸಣ್ಣಗಾಗ್ತಾರೆ, ಮಾಂಸಖಂಡಗಳು ಕರಗೋಗ್ತಾ ಇರುತ್ತೆ, ಅದರಿಂದಾನು ಅನಾರೋಗ್ಯನೇ. ಹಾಗಾಗಿ ಪ್ರಕೃತಿಯಿಂದ ನಮ್ಮ ದೇಹ ಪಂಚಭೂತ ತತ್ವಗಳಿಂದ ಮಾಡಿದೆ ಅಂತ ಹೇಳಿದ್ಮೇಲೆ ಆ ಪಂಚಭೂತ ತತ್ವಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಳ್ಳೋದು, ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಈಗ ಆಕಾಶ ತತ್ವದ ಬಗ್ಗೆ ನೋಡೋಣ. ನಮ್ಮ ಇಡೀ ದೇಹದಲ್ಲಿರುವಂತಹ ರಕ್ತ ಪರಿಚಲನೆ ಹಾಗೂ ನರಮಂಡಲದ ಸಂಪರ್ಕ ವ್ಯವಸ್ಥೆಯನ್ನ, ದೇಹ ರಚನೆಯಲ್ಲಿರುವಂತ ಅಂಗಾಂಗಗಳ ನಾಳಗಳ ಒಳಗಿರುವಂತ ಟೊಳ್ಳು ಜಾಗವನ್ನ, ಖಾಲಿ ಜಾಗವನ್ನ, ಪ್ರಕೃತಿಯಲ್ಲಿ ಲಭ್ಯವಿರುವಂತ ವಿಶ್ವಶಕ್ತಿ ಚೈತನ್ಯವನ್ನ ಮಾನವನಿಗೆ ಹರಿಸಕ್ಕೆ ಆಕಾಶ ತತ್ವ ಕಾರ್ಯ ನಿರ್ವಹಿಸುತ್ತೆ. ಈಗ ಆಕಾಶ ಅಂತ ಕೆಲವು ಕಡೆ ಹೇಳ್ತಾರೆ, ಕೆಲವು ಪುಸ್ತಕಗಳಲ್ಲಿ ಅವಕಾಶ ಅಂತ ಕೂಡ ಹೇಳಿರ್ತಾರೆ. ಅಂದ್ರೆ ಏನು ಅಂದ್ರೆ, ಈಗ ಮೂಗು ಒಳಗಡೆ ಒಂದು ಟೊಳ್ಳಿದೆ, ಫುಡ್ ಪೈಪ್ ಇದೆ, ವಿಂಡ್ ಪೈಪ್ ಇದೆ, ಲಾರ್ಜ್ ಇಂಟೆಸ್ಟೈನ್ ಇದೆ, ಸ್ಮಾಲ್ ಇಂಟೆಸ್ಟೈನ್ ಇದೆ, ಈ ತರ. ಆಮೇಲೆ ರಕ್ತ ಹರಿಯಕ್ಕೆ ರಕ್ತದ ನಾಳಗಳಿದೆ, ನರಗಳಲ್ಲಿ ಶಕ್ತಿ ಸಂಚಲನಕ್ಕೆ ನ್ಯೂರೋ ಸಿಸ್ಟಮ್ ಇದೆ. ಇವೆಲ್ಲದ್ರೊಳಗುನು ಒಳಗಡೆ ಓಡಾಡೋದು ಏನೋ ಒಂದು ವ್ಯವಸ್ಥೆ ಇರೋದ್ರಿಂದ, ಚಲನೆ ಇರೋದ್ರಿಂದ ಅದಕ್ಕೆ ಅಡಚಣೆ ಉಂಟಾದ್ರೆ ಆಗ ಪ್ರಾಣಕ್ಕೆ ಕುತ್ತು ಅಂಗಾಂಗಗಳ ಕಾರ್ಯ ವೈಫಲ್ಯತೆ ಆಗ್ಬಿಡತ್ತೆ. ಹಾಗಾಗಿ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆಗಿದೆ, 3 ಕಡೆ ಬ್ಲಾಕೇಜ್ ಆಗಿದೆ, 4 ಕಡೆ ಆಗಿದೆ ಅಂತ ಏನ್ ಹೇಳ್ತಾರೋ ಅವ್ರಿಗಲ್ಗೆ ಏನಾಗಿರುತ್ತೆ, ಆಕಾಶ ತತ್ವ ಕೆಲಸ ಮಾಡ್ತಾ ಇರಲ್ಲ. ಅಂದ್ರೆ ಟೊಳ್ಳನ್ನ ಟೊಳ್ಳಾಗೆ ಕಾಪಾಡ್ಕೊಳ್ಬೇಕು. ಅದಕ್ಕೆ ಈ ಆಕಾಶ ಮುದ್ರೆ ಅಂತ ಹೇಳಿರುವಂತದ್ದು. ಈ ಆಕಾಶ ತತ್ವದಲ್ಲಿ ಏರುಪೇರು ಉಂಟಾದ್ರೆ ದೇಹದ ಸಮತೋಲನ ಕಡಿಮೆ ಆಗುತ್ತೆ, ತಲೆ ತಿರುಗು ಉಂಟಾಗುತ್ತೆ, ಪ್ರಾಣದ ಹಾಗೂ ರಕ್ತದ ಹರಿವಿಕೆಯಲ್ಲಿ ವ್ಯತ್ಯಾಸ ಉಂಟಾದ್ರೆ, ಹೃದಯಕ್ಕೆ ಹಾಗೂ ಮೆದುಳಿಗೆ ರಕ್ತ ಪರಿಚಲನೆಯಲ್ಲಿ ಅಡಚಣೆ ಉಂಟಾದಾಗ ತೀವ್ರತರ ಅನಾರೋಗ್ಯ ಉಂಟಾಗಿ ಸಾವನ್ನು ಅಪ್ಪಬಹುದು. ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಿಲ್ಲ ಅಂದ್ರೆ ಲಕ್ವ ಹೊಡೀತು ಅಂತ ಏನ್ ಹೇಳ್ತಾರೆ. ಹಾಗಾಗಿ ಅದು ಕೂಡ ತೊಂದ್ರೆನೆ. ಹಾರ್ಟ್ ಅಲ್ಲಿ ರಕ್ತ ಹರಿದೇ ಇದ್ರೆ ಹೇಗ್ ಕೆಲಸ ಮಾಡಕ್ಕಾಗತ್ತೆ? ಯಾಕೆಂದ್ರೆ ಹಾರ್ಟ್ ಬ್ಲಡ್ ಪಂಪಿಂಗ್ ಮೆಷಿನ್, ಪಂಪ್ ಮಾಡಿ ದೇಹದ ಇಡೀ ಜಾಗಕ್ಕೂನು ಹರಿಯಕ್ಕೆ ಹೇಳೋದು. ಈಗ ದೇಹದ ರಕ್ತ ಕಾಲ್ವರೆಗೂ ಹೋಗಿ ತಿರ್ಗಿ ಮತ್ತೆ ಕಾಲಿಂದ ತಲೆವರೆಗೂ ತಿರ್ಗಿ ಬರ್ತಾನೆ, ಫುಲ್ ಸರ್ಕ್ಯುಲೇಷನ್ ಆಗ್ತಾನೇ ಇರುತ್ತದು. ಯಾವಾಗ ಕೆಳಗಡೆ ಕಾಲ್ವರೆಗೂ ಹೋಗಿರೋ ರಕ್ತ ಮೇಲ್ಮುಖನಾಗಿ ಹರಿಯಕ್ಕೆ ಶಕ್ತಿ ಇರಲ್ವೋ, ರಕ್ತನಾಳಗಳಲ್ಲಿ ಬ್ಲಾಕ್ ಇದೆಯೋ ಅಥವಾ ತಳ್ಳಷ್ಟು ಶಕ್ತಿ ಇಲ್ವೋ, ಆಗ ನೀಲಿ ನರ ಅಂತ ಹೇಳ್ತಾರಲ್ಲ, ವೆರಿಕೋಸ್ ವೈನ್ಸ್ ಅಂತ, ಆ ಒಂದು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಧ್ಯಾನ, ಪ್ರಾಣಾಯಾಮ, ಆಕಾಶ ಮುದ್ರೆ,
ಶೂನ್ಯ ಮುದ್ರೆ. ಇಲ್ಲೇನು ಅಂದ್ರೆ ಈ ಆಕಾಶ ತತ್ವ ಮಧ್ಯದ ಬೆಟ್ಟ ಎತ್ತರದ ಆಕಾಶ ಮುದ್ರೆ ಮತ್ತೆ ಅಗ್ನಿ ಸೇರ್ಸಿದ್ರೆ ನಮ್ಗೆ ಅವಕಾಶಗಳು ಎಲ್ಲೆಲ್ಲಿದೆಯೋ ಅದು ಬ್ಲಾಕೇಜ್ ಅನ್ನ ಇಲ್ದಂಗೆ ತೆಗಿತಾ ಹೋಗುತ್ತೆ. ಶೂನ್ಯ ಮುದ್ರೆ ಅಂದ್ರೆ ಅಗ್ನಿ ಬುಡಕ್ ಹಾಕ್ಬಿಟ್ಟು ಎರಡನೇ ಗೆಣ್ಗಿಟ್ರೆ ಶೂನ್ಯ ಮುದ್ರೆ ಆಗುತ್ತೆ. ಹಾಗಾಗಿ ಈ ಯಾರಿಗೆ ತಲೆ ತಿರುಗು, ಕಿವಿಲ್ ಕೂಗ್ದಂಗಾಗತ್ತೆ, ಸೌಂಡ್ ಆಗತ್ತೆ, ಉಸಿರಾಟಕ್ಕೆ ಪ್ರಾಬ್ಲಮ್ ಆಗ್ತದೆ, ಎಲ್ಲೆಲ್ಲಿ ಬ್ಲಾಕೇಜ್ ಇದೆ ಅಂತ ಅವ್ರಿಗೇ ಗೊತ್ತಾಗುತ್ತೋ, ದೇಹದ ಯಾವುದೇ ಭಾಗದಲ್ಲಿ ಬ್ಲಾಕೇಜ್ ಇದ್ರೂ ಕೂಡ ಶೂನ್ಯ ಮುದ್ರೆ ಮಾಡದ ತಕ್ಷಣ ಬ್ಲಾಕೇಜಸ್ ಬಿಡುಗಡೆ ಆಗುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಯಾವ ತತ್ವ ಕಡಿಮೆ ಆಗಿದೆಯೋ ಅದನ್ನ ಮುದ್ರೆಗಳ ಮೂಲಕ ಜಾಸ್ತಿ ಮಾಡ್ಕೋಬಹುದು. ಯಾವ್ದು ಜಾಸ್ತಿ ಆಗಿದೆಯೋ ಅದನ್ನ ಕಡಿಮೆ ಮಾಡ್ಕೊಳ್ಬಹುದಾದಂತ ಸೂತ್ರ ಕೂಡ ನಮ್ಮ ಕೈ ಬೆರಳುಗಳಲ್ಲೇ ಇದೆ. ಅದೇ ಸಮತೋಲನಗೊಳಿಸ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ. ಯಾವುದೇ ರಾಸಾಯನಿಕ ಔಷಧಿಗಳ ವ್ಯವಸ್ಥೆ ಅವಶ್ಯಕತೆ ಬೀಳೋದಿಲ್ಲ. ಮಾನವನ ಆಧ್ಯಾತ್ಮಿಕ ಆರೋಗ್ಯಕ್ಕೆ ಆಕಾಶ ತತ್ವನೇ ಪ್ರಧಾನ. ಜೊತೆಗೆ ಹುಣ್ಣಿಮೆ ಧ್ಯಾನದಲ್ಲಿ ಪ್ರಖರವಾದ ಪರಿಣಾಮಕಾರಿ ಬೆಳಕು ಮಾನವನಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಕಾಶ ಮಾಡಿಕೊಡೋದೇನೆ ಆಕಾಶಕಾಯ ಹುಣ್ಣಿಮೆ ಚಂದ್ರ ಆಕಾಶ ತತ್ವ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ಆಧ್ಯಾತ್ಮಿಕವಾಗಿ ಆರೋಗ್ಯ ಅಂತ ಅಂತೀವಿ, ಆಧ್ಯಾತ್ಮಿಕವಾಗಿ ಅನಾರೋಗ್ಯ ಅಂದ್ರೆ ಪ್ರಕೃತಿಯಿಂದ ಪರಬ್ರಹ್ಮನಿಂದ ಏನು ಸೃಷ್ಟಿ ಆಗಿದೆಯೋ ಅದು ಸರಿಯಾದ ರೀತಿಯಲ್ಲಿ ಸೃಷ್ಟಿ ಮಾಡಿರ್ತಾನೆ. ನಾವು ನಮ್ಮ ಜೀವನ ವಿಧಾನದಲ್ಲಿ ಜೀವನ ಶೈಲಿಯಲ್ಲಿ ನಾವು ತೊಂದರೆ ಮಾಡ್ಕೊಂಡು ಅಡಚಣೆ ಉಂಟು ಮಾಡ್ಕೊಟ್ರೆ ಅದಕ್ಕೂ ಒಂದು ಪರಿಹಾರ ಮುದ್ರೆಗಳ ಮೂಲಕ ಸರಿ ಮಾಡ್ಕೊಳ್ಳೋಕ್ಕೂ ಕೂಡ ಕೊಟ್ಟಿದ್ದಾನೆ. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ಮಾನವ ಧ್ಯಾನದ ಮೂಲಕ ನಾವು ಯಾವ ತತ್ವವನ್ನ ಯಾವ್ದ್ರ ಮೂಲಕ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ನಮ್ಗೆ ಹೆಲ್ಪ್ ಆಗತ್ತೆ. ಮಾನವ ಧ್ಯಾನದ ಮೂಲಕ ಆಕಾಶ ತತ್ವವನ್ನ ಕ್ರಿಯಾತ್ಮಕವಾಗಿ ಇಟ್ಕೊಂಡ್ರೆ, ವಾಯು ತತ್ವದ ಬಳಕೆಯಲ್ಲಿ ಅಂದ್ರೆ ಧ್ಯಾನಾಭ್ಯಾಸದಲ್ಲಿ ಶಿಸ್ತುಬದ್ಧವಾಗಿದ್ರೆ, ಹುಣ್ಣಿಮೆ ಧ್ಯಾನದ ಮೂಲಕ ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ತಾ ದೇಹದಲ್ಲಿರುವಂತಹ ಜಲತತ್ವದ ಸಮತೋಲನವನ್ನ ಕಾಪಾಡ್ಕೊಂಡ್ರೆ, ದೇಹಾರೋಗ್ಯ ಪ್ರಕಟವಾಗುವಂತಹ ಪೃಥ್ವಿ ತತ್ವ ಹಾಗೂ ಪ್ರಾಣವನ್ನ ಸೂಚಿಸುವಂತ ಅಗ್ನಿ ತತ್ವ ತಂತಾನೇ ಸಮತೋಲನದಿಂದಿರುತ್ತೆ. ಹಾಗಾಗಿ ಮಾನವನ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಪಂಚಭೂತ ತತ್ವಗಳು, ಅದರಲ್ಲೂ ಆಧ್ಯಾತ್ಮಿಕ ಸತ್ವವಾದ ಆಕಾಶ ತತ್ವ ಬಹಳ ಮುಖ್ಯ. ಇವೆಲ್ಲದರ ಕುರಿತು ಜ್ಞಾನ ಪಡೆಯೋದು, ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಈಗ ಮೂರನೇ ಆಧ್ಯಾತ್ಮಿಕವಾಗಿ ಆರೋಗ್ಯ ಅನಾರೋಗ್ಯದ ಬಗ್ಗೆ ತಿಳ್ಕೊಳ್ಳೋಣ. ಭೌತ ದೇಹದ ಜೊತೆಗೆ ಮಾನವನ ಕಣ್ಣಿಗೆ ಕಾಣಿಸದೇ ಇರುವಂತ 7 ಶಕ್ತಿ ಕೇಂದ್ರಗಳು, ಒಟ್ಟು 6 ಶಕ್ತಿ ಕೇಂದ್ರಗಳು, 1 ಸ್ಥೂಲ ದೇಹ, 6 ಸೂಕ್ಷ್ಮ ಶರೀರಗಳಿತ್ತು. ಇವುಗಳಲ್ಲಿ ಹರಿಯುವಂತ ಸೂಕ್ಷ್ಮ ಶಕ್ತಿ ಚೈತನ್ಯವು ಸ್ಥೂಲ ದೇಹದ ಕಾರ್ಯವೈಖರಿಯನ್ನ ನಿಯಂತ್ರಿಸೋದ್ರಿಂದ ಶಕ್ತಿ ಚೈತನ್ಯದ ಹರಿವಿಕೆ ಅಡಚಣೆ ಉಂಟಾದ್ರೂ ಕೂಡ ಅಥವಾ ಸೋರಿಕೆ ಉಂಟಾದ್ರೂ ಕೂಡ ದೇಹಕ್ಕೆ ಕಾಯಿಲೆ. ಅದಕ್ಕೆ ಏನ್ ಹೇಳ್ತಾರೆ ಈ ಎನರ್ಜಿ ಹೀಲಿಂಗ್ ಟೆಕ್ನಿಕ್ಸ್ ಅಲ್ಲಿ, all diseases are either because of blockage of energy or leakage of energy. ಹಾಗಾಗಿ ವಿದ್ಯುತ್ ಹರಿಯುವಿಕೆ ಅಲ್ಲಿ ಸೋರಿಕೆ ಆದ್ರೂ ಕಾಯಿಲೆ ಅಥವಾ ಅಡಚಣೆ ಆದ್ರೂ ಕಾಯಿಲೆ ಅಂತ. ಹಾಗಾಗಿ ಧ್ಯಾನ ನಾವು ಮಾಡ್ತಾ ಬಂದಿದ್ದೆ ಆದ್ರೆ ಧ್ಯಾನ ಕಾಲದಲ್ಲಿ ಬರುವಂತ ವಿಶ್ವಶಕ್ತಿ ಚೈತನ್ಯ ಈ ಸೋರಿಕೆಗಳನ್ನ ರಿಪೇರಿ ಮಾಡುತ್ತೆ, ಈ ಅಡಚಣೆಗಳನ್ನ ಹೋಗ್ಲಾಡ್ಸುತ್ತೆ. ಈಗ ನಮ್ಮ ಮನಸ್ಸಿನ ಆಲೋಚನೆಗಳ ಬಗ್ಗೆ, ಭಾವನೆಗಳ ಬಗ್ಗೆ ಬರೋದಾದ್ರೆ, ಈ ಯೋಚನೆ ಬೇಡದೇ ಇರುವಂತ ಆಲೋಚನೆಗಳೇ, ನಮ್ಮ ತಪ್ಪು ಸಂಕಲ್ಪಗಳೇ ನಕಾರಾತ್ಮಕವಾಗಿ ಪರಿಣಮಿಸಿ ನಮ್ಮದೇ ಆರೋಗ್ಯ, ಮನಸ್ಸು ಮತ್ತು ಬುದ್ಧಿ ಮೇಲೆ ಪ್ರಭಾವ ಬೀಳೋ ಹಾಗೇನೆ ಈ ಜನ್ಮದೋಷ, ಪಿತೃದೋಷ ಹಾಗೂ ಇತರರ ಶಾಪ, ವಾಮಾಚಾರಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು. ಇದು ಆಧ್ಯಾತ್ಮಿಕ ಕಾರಣ. ಮುಂದಿಂದು ಸೂಕ್ಷ್ಮ ರೂಪದಲ್ಲಿರುವಂತ 7 ಶಕ್ತಿ ಕೇಂದ್ರಗಳಾದ ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ ಚಕ್ರಗಳು ಸ್ಥೂಲ ರೂಪದಲ್ಲಿರುವಂತ 7 ದುಗ್ಧ ಗ್ರಂಥಿಗಳಿಗೆ ನೇರವಾದ ಸಂಪರ್ಕವನ್ನು ಹೊಂದಿರುತ್ತೆ ಅಂತ ಹೇಳಿದೆ. ಅವು ದೇಹಕ್ಕೆ ಅವಶ್ಯವಿರುವಂತಹ ಚೋದಕಗಳನ್ನ ರಕ್ತಕ್ಕೆ ಸ್ರವಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರುತ್ತೆ. ಈ ಚಕ್ರಗಳ ಶಕ್ತೀಕರಣ ಹಾಗೂ ಶುದ್ಧೀಕರಣ ಪ್ರಕೃತಿಯ ವಿಶ್ವಶಕ್ತಿ ಚೈತನ್ಯದ ಸಹಾಯದಿಂದ ತಂತಾನೆ 4 ಸಲ ಕ್ಲಾಕ್ ವೈಸು, 1 ಸಲ ಆಂಟಿ ಕ್ಲಾಕ್ ವೈಸ್ ಆಗಿ ಈ ಚಕ್ರಗಳು ತಿರುಗ್ತಾ ಇರುತ್ತೆ. ಈ ಶಕ್ತಿ ಕೇಂದ್ರಗಳ ತಿರುಗುವಿಕೆಯಲ್ಲಿ ವ್ಯತ್ಯಾಸ ಉಂಟಾದಾಗ, ಅಂದ್ರೆ 4 ಸಲ ಕ್ಲಾಕ್ ವೈಸು, 1 ಸಲ ಆಂಟಿ ಕ್ಲಾಕ್ ವೈಸ್ ತಿರುಗೋ ಒಂದು ಕ್ರಿಯೆಯನ್ನು ಸಹ ನಡೀತಾನೆ ಇರುತ್ತೋ, ಆ ತಿರುಗುವಿಕೆಯಲ್ಲಿ ವ್ಯತ್ಯಾಸ ಉಂಟಾದಾಗ ಮಾನಸಿಕ ಮತ್ತು ಭಾವನಾತ್ಮಕ ಶರೀರಗಳಲ್ಲಿ
ಶಕ್ತಿ ಚೈತನ್ಯದ ಹರಿಯುವಿಕೆಯಲ್ಲಿ ವ್ಯತ್ಯಾಸ ಉಂಟಾದಾಗ, ಅಡಚಣೆ ಉಂಟಾದಾಗ, ಸೋರಿಕೆ ಉಂಟಾದಾಗ ದೇಹದ ಅಂಗಾಂಗಗಳ ಮೇಲೆ ಪರಿಣಾಮ ಬಿದ್ದು ಆಧ್ಯಾತ್ಮಿಕ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಈ ಏನೇನು ಆಧ್ಯಾತ್ಮಿಕ ಕಾರಣಗಳು, ಆಧ್ಯಾತ್ಮಿಕ ಅಸ್ವಸ್ಥತೆ ಅಂತ ಏನ್ ಹೇಳಿದ್ವು, ಇವೆಲ್ಲ ಯಾವ ಡಾಕ್ಟ್ರು ಕೂಡ ಕಂಡು ಹುಡುಕಕ್ಕೆ ಆಗದೆ ಇರುವಂತ ಕಾರಣಗಳು. ಮಾನವನ ಆರೋಗ್ಯಕ್ಕಾಗಿ ಮಾತ್ರ ಯಾತಕ್ಕೆ ಇಷ್ಟೆಲ್ಲ ಸೂಕ್ಷ್ಮ ವ್ಯವಸ್ಥೆಗಳು ಭಗವಂತ ಮಾಡಿದಾನೆ, ಮಾನವನ ಆರೋಗ್ಯದ ಬಗ್ಗೆ ಯಾತಕ್ಕೆ ಇಷ್ಟು ಕಾಳಜಿ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಪ್ರಾಣಿಗಳ ಬಗ್ಗೆ ಇಷ್ಟು ನಮಗ್ ಕಾಳಜಿ ಇಲ್ಲ. ಅದಕ್ಕೆ ತೊಂದರೆ ನಮಗ್ ಕಂಡ್ರೆ ಟ್ರೀಟ್ಮೆಂಟ್ ಕೊಡೋದು ಉಂಟು, ಇದೆ. ಆದ್ರೆ ಮಾನವನ್ಗೆ ಯಾತಕ್ಕೋಸ್ಕರ ಇಷ್ಟೆಲ್ಲ ವ್ಯವಸ್ಥೆಗಳು ಯಾಕೆ ಅಂದ್ರೆ ಪ್ರಾಣಿ ಸಂಕುಲಕ್ಕೆ ಸೇರಿದ ಮಾನವ ಮಾತ್ರ ಮಾಧವನಾಗೋಕೆ ಸಾಧ್ಯ ಇರೋದು. ಈ ಕಲಿಯುಗ ಅಂತ ಏನ್ ಹೇಳ್ತಾರೋ, ನಮ್ಮ ಪತ್ರಿ ಸರ್ ಹೇಳಿದ್ದಾರೆ 21 ಡಿಸೆಂಬರ್ 2012 ಅಲ್ಲೇ ಸತ್ಯುಗ ಸ್ಟಾರ್ಟ್ ಆಗಿದೆ. ಸತ್ಯುಗದ ವಿಧಾನ ಧ್ಯಾನ ವಿಧಾನ ಅಂತ ಏನ್ ಹೇಳಿದಾರೋ, ಆದ್ರೆ ಇವತ್ತಿಗೂ ನಾವು ಕಲಿಯುಗ ಅಂತಾನೆ ತಗೊಂಡು ಸಂಕಲ್ಪಗಳು ಮಾಡ್ತಾ ಇರೋದು. ಪೂಜೆ ಸಂಕಲ್ಪ ಮಾಡ್ಬೇಕಾದ್ರೆ ಕಲಿಯುಗೆ ಪ್ರಥಮವಾದೆ ಜಂಬೂದ್ವೀಪೆ ಭರತ ವರ್ಷೆ ಭರತ ಖಂಡೆ ಅಸ್ಮಿನ್ ವರ್ತಮಾನ ವ್ಯವಹಾರಿಕೆ ಚಾಂದ್ರಮಾನೇನ ಅಂತ ನಾವೇನ್ ಹೇಳ್ತೀವೋ ಉದ್ದಕ್ಕೆ, ಅದ್ರಲ್ಲಿ ಕಲಿಯುಗ ಪ್ರಥಮ ಪಾದ ಇನ್ನು ಅಂತ ಹೇಳ್ತಾನೆ ಇದೀವಿ ನಾವು. ಕಲಿಯುಗ ಅಂತಾನೆ ಇಟ್ಕೊಂಡ್ರು ಕೂಡ ಮಾನವರು ಮುಕ್ತಿ ಪಡೆಯೋಕೆ ಕಲಿಯುಗ ಸರಿಯಾದ ಯುಗ ಸಕಾಲ. ಮುಕ್ತಿ ಮಾರ್ಗದಲ್ಲಿರೋರು, ಜ್ಞಾನ ಮಾರ್ಗದಲ್ಲಿರೋರು, ಆತ್ಮ ವಿಕಸನಕ್ಕಾಗಿ ಸಾಧನೆಯಲ್ಲಿ ತೊಡಗೋರು, ಸದೃಢವಾದ ಆರೋಗ್ಯವಾಗಿರೋ ದೇಹದ ಮೂಲಕ ಮಾತ್ರನೇ ಸಾಧನೆಯಲ್ಲಿ ತೊಡಗೋಕೆ ಸಾಧ್ಯ. ಸಾಕಷ್ಟು ಕಾಲಾವಕಾಶ ಲಭಿಸೋದು ದೇಹ ಜೀವಂತವಾಗಿದ್ದಾಗ, ಅಂದ್ರೆ ಆರೋಗ್ಯವಾಗಿದ್ದಾಗ ಹಾಗೂ ಆಯಸ್ಸು ಜಾಸ್ತಿ ಇದ್ದಾಗ ಮಾತ್ರ. ಹಾಗಾಗಿ ನಾವು ಎಲ್ಲರಿಗೂ ಧ್ಯಾನ ಹೇಳ್ಕೊಡಕ್ಕೆ ಧ್ಯಾನಕ್ಕೆ ಬನ್ನಿ, ಧ್ಯಾನ ಕೇಂದ್ರ ಶುರು ಮಾಡಿದೀವಿ ಬನ್ನಿ ಅಂತ ಕೇಳಿದ್ರೆ ನನ್ಗಿನ್ನೂ 4 ವರ್ಷ ಸರ್ವಿಸ್ ಇದೆ, ನಿಧಾನಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಬಸ್ ಸ್ಟಾಪ್ ಅಲ್ಲಿ ಹೋಗ್ಬಿಟ್ಟು ಬಸ್ಸಲ್ಲಿ ಸ್ಟಾಪ್ ಅಲ್ಲಿ ಕೂತಿರೋರ್ಗೆಲ್ಲ ಪ್ಯಾಂಪ್ಲೆಟ್ಸ್ ಕೊಟ್ಟು ಇಲ್ಲಿ ಕೂತ್ಕೊಳ್ಳೋ ಬದಲು ನಮ್ ಧ್ಯಾನ ಕೇಂದ್ರದಲ್ಲಿ ಬಂದು ಕೂತ್ಕೊಳ್ಳಿ ಸರ್, ಧ್ಯಾನ ಕಲ್ತ್ಕೊಳ್ಳಿ, ನಿಮ್ಗೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೇನೆ. ಅಯ್ಯೋ ಮನೆಗೆ ಹೋದ್ರೇನೆ ಪ್ರಾಬ್ಲಮ್, ಈಗ ಬಸ್ ಸ್ಟಾಪ್ ಅಲ್ಲಿ ನಮ್ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಲ್ಲ ಅದೇ ಆರಾಮ ಚೆನ್ನಾಗಿದೆ ಈಗ ಸದ್ಯಕ್ಕೆ ಅಂತಾರೆ. ಹಂಗಾಗಿ ಆಧ್ಯಾತ್ಮ ಅಂದ್ರೆ ಅದನ್ನ ಲಾಸ್ಟ್ ಪ್ರಯಾರಿಟಿ, ಲೀಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಹಾಗಾಗಿ ಅವ್ರಿಗೆ ಆ ಕಾಲಾವಕಾಶ ಸಿಕ್ಕಲ್ಲ. ನಿಜವಾಗ್ಲೂ ಅವ್ರಿಗೆ ಆರೋಗ್ಯದ ತೊಂದರೆ, ಮಾನಸಿಕವಾಗಿ ತೊಂದರೆ, ಮಕ್ಕಳವ್ರ ನೋಡ್ಕೊಳ್ದೆ ಈ ತರದ್ದೆಲ್ಲ ತೊಂದರೆ ಆದಾಗ ಅಯ್ಯೋ ಜೀವನನೇ ಬೇಜಾರಾಗ್ಬಿಟ್ಟಿದೆ, ಧ್ಯಾನ ಮಾಡಿ ಸರ್ ಅಂತಂದ್ರೆ ಆಗ ಧ್ಯಾನಕ್ಕೆ ಕೂತ್ಕೊಳ್ಳಕ್ಕೆ ಬೆನ್ನೋವು, ಕಾಲ್ ನೋವು, ಮಂಡಿ ನೋವು ಅಂತ 100 ಕಾರಣ ಹೇಳ್ತಾರೆ. ಅದಕ್ಕೆ ನಮ್ಗೆ ಸದೃಢವಾದ ದೇಹ ಇದ್ದಾಗ, ಆರೋಗ್ಯವಾಗಿರುವಂತ ದೇಹ ಇದ್ರೆ ಮಾತ್ರ ನಾವು ಸಾಧನೆಯಲ್ಲಿ ತೊಡಗೋಕೆ ಸಾಧ್ಯವಾಗೋದು. ಅದಕ್ಕೆ ನಮ್ಗೆ ಆಯುಸ್ ಜಾಸ್ತಿ ಬೇಕು ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಈ ಆತ್ಮ ಅಂತ ಅನ್ನೋದು ಒಂದು ಅಣುವಿನಿಂದ ಹಿಡಿದು ಲಕ್ಷಾಂತರ ಜನ್ಮಗಳ ಮೂಲಕ ಮಾನವನಾಗೋವರೆಗೂನು ಆತ್ಮ ವಿಕಸನವನ್ನ ಹೊಂದಿ ಮಾನವನಾಗಿ ಪ್ರಾಪಂಚಿಕ ಜ್ಞಾನದ ಜೊತೆಗೆ ಆತ್ಮಜ್ಞಾನವನ್ನು ಕಲಿತು ಪರಿಪೂರ್ಣನಾಗಿ ದೈವಿ ಗುಣಗಳನ್ನ ಬೆಳೆಸ್ಕೊಳ್ತಾ ಈ ಕರ್ಮಭೂಮಿಯಲ್ಲಿ ಪಾಪ ಪುಣ್ಯಗಳು ಎರಡನ್ನೂ ಸವಸ್ಕೊಳ್ಳೋಕ್ಕೋಸ್ಕರನೇ, ಜೀವನ್ ಮುಕ್ತಿ ಸಾಧಿಸೋಕ್ಕೋಸ್ಕರನೇ ಮಾನವನ ದೇಹವನ್ನ ರಕ್ಷಿಸಕ್ಕೆ ಇಷ್ಟೊಂದೆಲ್ಲ ವ್ಯವಸ್ಥೆಗಳು. ಸದೃಢವಾದ ದೇಹನೂ ಬೇಕು, ಆರೋಗ್ಯನೂ ಬೇಕು, ಆಯುಸ್ಸು ಬೇಕು. ನಾವು ಸಾಧನೆ ಮಾಡ್ಬೇಕು ಅಂತಿದ್ರೆ ಮಾನವನ ಆರೋಗ್ಯ, ಆಯುಸ್ಸು ಹಾಗೂ ಆತ್ಮನ ಬೆಳವಣಿಗೆಗಾಗಿ ಈ ದೇಹವನ್ನ ರಕ್ಷಿಸೋಕ್ಕೋಸ್ಕರ, ಆತ್ಮ ಮುಕ್ತಿ ಪಡೆಯೋಕ್ಕೋಸ್ಕರ ಇಷ್ಟೆಲ್ಲ ಸೃಷ್ಟಿಯ ವ್ಯವಸ್ಥೆಗಳು. ನಾವೇನೇ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಪ್ರಕೃತಿ ತನ್ನ ಒಂದು ಚೈತನ್ಯವನ್ನ ನಮ್ಗೆ ತಲುಪಿಸಿ ನಮ್ಮಲ್ಲಿ ಒಂದು ರಕ್ಷಣೆ ಮಾಡುವಂತ ಒಂದು ವ್ಯವಸ್ಥೆನ ಮಾಡಿದಾನೆ. ಎಂತ ಅದ್ಭುತವಾದ ವ್ಯವಸ್ಥೆ ಇದು. ಈ ಆರೋಗ್ಯ ಆಯುಸ್ಸನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನೀತಿ ನಿಯಮಗಳಿದೆ, ಸಂಪ್ರದಾಯಗಳಿದೆ, ಆಚಾರ ವಿಚಾರ ಇದೆ, ಧರ್ಮ ಪಾಲನೆಗಳಿದೆ. ಅದಕ್ಕೆ ಸೈನ್ಸ್ ಆಫ್ ಆಲ್ ಸೈನ್ಸಸ್ ಈ ಸನಾತನ ಧರ್ಮ ಅಂತ ಹೇಳಿದೆ. ಹಾಗಾಗಿ ಎಲ್ಲಾ ವಿಜ್ಞಾನದ ಮೀರಿರುವಂತ ವಿಜ್ಞಾನನೇ ಸನಾತನ ಧರ್ಮ ಅಂತ ಹೇಳಿರೋದು. ಇದನ್ನ ಯಾವುದೇ ಜಾತಿ ಮತ ಧರ್ಮದವರು ಪಾಲನೆ ಮಾಡ್ಬೇಕು ಅಂತಲ್ಲ, ಅದೊಂದು ಜೀವನ ಧರ್ಮ ಅಷ್ಟೇನೆ ಅದು. ಸೊ ಹಾಗಾಗಿ ಆಧ್ಯಾತ್ಮಿಕ ಜೀವನ ಧರ್ಮ ಅಂತ ಕೂಡ ಅಂತಾರೆ. ಈ ಒಂದು ಸಿದ್ಧಾಂತದಿಂದಾನೇ ಭಾರತ ದೇಶ ಆಧ್ಯಾತ್ಮಕ್ಕೆ ತವರೂರು ಅಂತ ಕೂಡ ಪರಿಗಣಿಸಲಾಗಿರೋದು. ಇಷ್ಟೆಲ್ಲಾ ವ್ಯವಸ್ಥೆಗಳಿದ್ರೂ ಕೂಡ ದೇಹಕ್ಕೆ ಕಾಯಿಲೆಗಳು ಏಕೆ ಬರುತ್ತವೆ? ಅನಾರೋಗ್ಯ, ದುಃಖ, ನೋವುಗಳು ಯಾಕೆ ಕಾಡುತ್ತೆ? ಮಾನಸಿಕ ಅನಾರೋಗ್ಯಕ್ಕೆ ಮನೋರೋಗಕ್ಕೆ ಮದ್ದಿಲ್ಲ ಅಂತಾರಲ್ಲ, ಯಾಕೆ? ಮನಸ್ಸಿಗೆ ಬೇಜಾರಾದ್ರೆ
ದೇಹದಲ್ಲಿ ವ್ಯತ್ಯಾಸಗಳು, ತೊಂದರೆಗಳು ಯಾಕೆ ಉಂಟಾಗುತ್ತೆ, ಹೇಗ್ ಉಂಟಾಗುತ್ತೆ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಹುಟ್ಟತಾ ಇರುತ್ತೆ ಅಲ್ವಾ? ಅವಕ್ಕೆಲ್ಲ ಉತ್ತರ ಆಧ್ಯಾತ್ಮಿಕ ವಿಜ್ಞಾನ ಮಾತ್ರ ಕೊಡಕ್ಕೆ ಸಾಧ್ಯ. ನಮ್ಮ ಆರೋಗ್ಯ ಆಧ್ಯಾತ್ಮಿಕ ವಿಜ್ಞಾನ ಕೊಡುತ್ತೆ, ಕರೆಕ್ಟು. ಆದ್ರೆ ನಮಗ್ ನಾವೇ ನಮ್ಮ ತಪ್ಪುಗಳಿಂದ ಹೇಗೆ ನಮ್ಮ ಆರೋಗ್ಯವನ್ನ ಕೆಡಿಸ್ಕೊಳ್ತೀವಿ ಅಂದ್ರೆ, ನಮ್ಮ ಕೆಟ್ಟ ಜೀವನ ಶೈಲಿಯಿಂದ ಕೆಡಬಹುದು. ಜೀವನ ಶೈಲಿಯಿಂದಾಗ ಆಹಾರ, ವಿಹಾರ, ವಿಶ್ರಾಂತಿ, ನಡೆ ನುಡಿ, ನಮ್ಮ ರೀತಿ ನೀತಿ, ಸ್ನೇಹ ಸಂಬಂಧ, ವ್ಯವಹಾರ ಎಲ್ಲಾನು ಸೇರುತ್ತೆ ಅದ್ರಲ್ಲಿ. ವ್ಯವಹಾರ ಅಂದ ಕೂಡ್ಲೆ ಅದು ಜನರ ಜೊತೆ ಮಾತುಕತೆ, ಸಂಭಾಷಣೆ ಮೂಲಕ ನಡೆಯುವಂತಹದ್ದು. ವ್ಯವಹಾರ ಅಂದ ಕೂಡ್ಲೆ ಹೊಂದಾಣಿಕೆ, ಭಿನ್ನಾಭಿಪ್ರಾಯ, ಸ್ನೇಹ, ಜಗಳ, ಮೋಸ, ನಂಬಿಕೆ ದ್ರೋಹ, ಲಾಭ ನಷ್ಟ ಉಂಟಾಗಬಹುದು. ಭಾವೋದ್ರೇಕಗಳಿಂದ ಕೂಡಿರುವಂತ ಸಂಭಾಷಣೆ ಒಬ್ಬ ಮನುಷ್ಯನ್ಗೆ ಬೇಜಾರ್ ತರಬಹುದು, ವ್ಯವಹಾರ ಹಾಳಾಗ್ಬೋದು, ಸಂಬಂಧಗಳು ಕೆಡಬಹುದು, ಅದರಿಂದ ಬೇಸರ, ದುಃಖ ಉಂಟಾಗ್ಬೋದು, ಅಂತಿಮವಾಗಿ ಅನಾರೋಗ್ಯಕ್ಕೂ ಕಾರಣರಾಗ್ಬೋದು. ಇನ್ನು ಮುಂದಿನ ಕಾರಣ, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ, ಸೋಲು, ಏಕಾಂಗಿತನ, ಸ್ನೇಹ ಸಂಬಂಧಗಳು ಮುರಿದು ಬಿದ್ದಾಗ ಖಿನ್ನತೆ ಕೂಡ ಕಾರಣ ಆಗ್ಬೋದು. ದುಃಖ, ಬೇಸರ ಮತ್ತು ಖಿನ್ನತೆಯಿಂದ ದೈಹಿಕ ಚಟುವಟಿಕೆಯಲ್ಲಿ ನೀರು, ಆಹಾರಗಳಲ್ಲಿ ವ್ಯತ್ಯಾಸ ಉಂಟಾದ್ರೂ, ಉಸಿರಾಟದಲ್ಲಿ ವ್ಯತ್ಯಾಸ ಉಂಟಾದ್ರೂ, ಮೆದುಳಿಗೆ ಲಭ್ಯವಾಗುವಂತ ಆಮ್ಲಜನಕದಲ್ಲಿ, ಜಲಾಂಶದಲ್ಲಿ ಹಾಗೂ ಗ್ಲೂಕೋಸ್ ಅಂಶದಲ್ಲಿ ವ್ಯತ್ಯಾಸ ಉಂಟಾದಾಗ್ಲೂ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ನಮ್ಮ ಅರ್ಥೈಸುವಿಕೆ ಹೇಗೆ ಅಂದ್ರೆ, ಆರೋಗ್ಯ ಅಂದ್ರೆ ಕುತ್ತಿಗೆಯಿಂದ ಕೆಳಗಡೆ ಅನ್ಕೊಂಡ್ಬಿಟ್ಟಿದೀವಿ, ಇಡೀ ದೇಹ ಅಂತ. ಮೆದುಳು ಕರೆಕ್ಟ್ ಆಗಿ ನಮ್ಗೆ ಕಾರ್ಯನಿರ್ವಹಿಸ್ಬೇಕು. ಹಾಗಾಗಿ ನಮ್ಮ ಪಂಚೇಂದ್ರಿಯಗಳ 5 ಜ್ಞಾನೇಂದ್ರಿಯಗಳು ಇರೋದು ಕೂಡ ನಮ್ಮ ತಲೆಯ ಭಾಗದಲ್ಲಿ ಇರುವಂತಹದ್ದು. ನಮ್ಮ ಮೆದುಳಿನ ಕಾರ್ಯಕ್ಷಮತೆಗೆ ತಕ್ಕಂತೆ ನಮ್ಮ ಆರೋಗ್ಯ ಅನ್ನೋದು ನಮ್ಮ ಅರಿವಿನಲ್ಲಿರ್ಬೇಕು. ಅದಕ್ಕೇನೆ ತಲೆ ಕೆಡಿಸ್ಕೋಬೇಡ ಅಂತಂದ್ರೆ ದೇಹ ಕೆಡಿಸ್ಕೋಬೇಡ ಅಂತ ಅರ್ಥ ಅದು. ಅಷ್ಟೇ ಅಲ್ಲ, ನಮ್ಮ ನಿದ್ರೆಯ ಸಮಯ, ನಿದ್ರೆಯ ಅವಧಿ ಕೂಡ ಮನುಷ್ಯನ ಮನಸ್ಸಿನ ಮೇಲೆ ಹಾಗೂ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹೇಗೆ ಅಂದ್ರೆ, ನಾವು ಯಾವ್ದೋ ಬೇರೆ ದೇಶದಲ್ಲಿ ಇರ್ತೀವೋ, ಯಾವ ದೇಶದಲ್ಲಿ ಇರ್ತೀವೋ ಅಲ್ಲಿಯ ಸೂರ್ಯ ಇರುವಾಗ ಚಟುವಟಿಕೆಯಿಂದ ಇರ್ಬೇಕು, ಚಂದ್ರ ಇರುವಾಗ ನಿದ್ರೆ ಮೂಲಕ ಮೆದುಳಿಗೆ ವಿಶ್ರಾಂತಿ ಕೊಡ್ಬೇಕು ಅನ್ನೋದು ಪ್ರಕೃತಿ ನಿಯಮ. ನಾವೇನ್ ಮಾಡ್ತೀವಿ, ಅದ್ರ ಬದಲಿಗೆ ರಾತ್ರಿ ನಿದ್ದೆ ಕೆಟ್ಟು ಅಥವಾ ತಡವಾಗಿ ನಿದ್ದೆ ಮಾಡ್ತಾ ಬೆಳಗ್ಗೆ ತಡವಾಗಿ ಹೇಳೋದು, ಇಡೀ ರಾತ್ರಿ ಓದಿ ಅಥವಾ ಕೆಲಸ ಮಾಡಿ ಹಗಲ್ ನಿದ್ರಿಸೋದು ಸರಿಯಲ್ಲ. ರಾತ್ರಿ ನಿದ್ರೆ ಮಾಡದೆ ಇರೋಕೆ ಅಂತ, ಎಚ್ಚರವಾಗಿರೋಕೆ ಅಂತ ಅತಿಯಾದ ಕಾಫಿ, ಟೀ ಕುಡಿಯೋದು ಕೂಡ ಕರೆಕ್ಟ್ ಅಲ್ಲ. ಇವೆಲ್ಲ ಮೆದುಳಿನ ಕಾರ್ಯಕ್ಷಮತೆಯನ್ನ ಕ್ಷೀಣಿಸುತ್ತೆ. ಬ್ರೈನ್ ಪ್ರೋಗ್ರಾಮ್, ಭಗವಂತ ಯಾವ ಒಂದು ಪ್ರೋಗ್ರಾಮ್ ಮಾಡಿ ನಮ್ಮನ್ನ ಯಾವ ಜಾಗಕ್ಕೆ ಕಳಿಸಿದನೋ ಆ ಜಾಗದ, ಸ್ಥಳದ, ಊರಿನ ಪ್ರಕೃತಿ ನಿಯಮಗಳನ್ನ, ಸೃಷ್ಟಿಯ ನಿಯಮಗಳನ್ನ ನಾವು ಪಾಲಿಸ್ಬೇಕು. ಇಲ್ಲದೆ ಇದ್ರೆ ಬ್ರೈನ್ ಪ್ರೋಗ್ರಾಮಿಂಗ್ ಕರೆಕ್ಟ್ ಆಗುತ್ತೆ. ನಿದ್ರೆಗೂ ಮನುಷ್ಯನ ಮನಸ್ಥಿತಿಗೂ ನೇರವಾದ ಸಂಬಂಧ ಇದೆ. ಹಾಗಾಗಿ ನಿದ್ರೆ ಕಡಿಮೆ ಆದಾಗ, ನಿದ್ರಾ ನಿಯಮಗಳನ್ನ ಪಾಲಿಸದೇ ಇದ್ದಾಗ ಮನಸ್ಥಿತಿಗಳಲ್ಲಿ ವ್ಯತ್ಯಾಸ ಆಗಿ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಉದಾಹರಣೆಗೆ, ಈಗಿನ ಎಲ್ಲ ಟೆಕ್ಕಿಸು ನಮ್ಮ ಭಾರತದಲ್ಲಿರೋ ಹೆಚ್ಚಿನ ಜನ ಇಂಜಿನಿಯರ್ಗಳು ಅಮೆರಿಕ ಮತ್ತು ಇತರ ಹೊರದೇಶಗಳ MNC ಅಂದ್ರೆ ಮಲ್ಟಿ ನ್ಯಾಷನಲ್ ಕಂಪನಿಗೋಸ್ಕರ ಕೆಲಸ ಮಾಡ್ತಾರಲ್ಲ. ನಮ್ಗೆ ಹಗಲಾಗಿದ್ದಾಗ ಅಮೆರಿಕಾಗೆ ರಾತ್ರಿ, ಅವ್ರಿಗೆ ಹಗಲಾಗಿದ್ದಾಗ ನಮ್ಗೆ ರಾತ್ರಿ. ಅಮೆರಿಕ ಕಚೇರಿಗಳು ಕಾರ್ಯನಿರ್ವಹಿಸ್ತಾ ಇರೋ ಸಮಯದಲ್ಲಿ ನಾವು ಕಾರ್ಯನಿರ್ವಹಿಸ್ಬೇಕು, ಹಾಗೂ ನಾವು ಅವರ ಸಂಪರ್ಕದಲ್ಲಿ ಇರ್ಬೇಕು ಅಂದ್ಮೇಲೆ ಭಾರತೀಯರು ಪ್ರತಿದಿನ ರಾತ್ರಿ ನಿದ್ದೆ ಕೆಡ್ಲೇಬೇಕು ಅಂತ ಅರ್ಥ. 1-2 ದಿನ ನಿದ್ದೆ ಕೆಟ್ರೇನೆ ಹುಚ್ಚಿಡ್ದಂಗಾಗತ್ತೆ ಅಂತೀವಲ್ಲ. ಹಾಗಾದ್ಮೇಲೆ ಪ್ರತಿ ರಾತ್ರಿ ನಿದ್ದೆ ಕೆಟ್ರೆ ಅವರ ಮಾನಸಿಕ ಸ್ಥಿತಿ, ಅವರ ನಡವಳಿಕೆ, ಅವರ ಕಾರ್ಯ ಚಟುವಟಿಕೆ ಹೇಗಿರ್ಬೋದು? ಅವರ ಕೋಪ, ತಾಪ, ಅಸಹನೆ, ರೀತಿ ನೀತಿ, ಅವರ ಜೀವನ ವಿಧಾನ, ಅವರ ಆಹಾರ ವಿಹಾರ ವಿಧಾನ, ಅವರ ಮನಸ್ಥಿತಿ ಅವ್ರ ಜೊತೆ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ನಂಗೆ 2 ದಿವಸದಿಂದ ನಿದ್ದೆ ಎಲ್ಲ ಒಳ್ಳೆ ಹುಚ್ಚಿಡ್ದಂಗಾಗಿದೆ ಅಂತ ಏನ್ ಹೇಳ್ತೀವೋ, ಖಂಡಿತ ಆ ತರ ಆಗೋದು ನಿಜ. ಹಾಗಾಗಿ ನಾವು ನಮ್ಮ ಒಂದು ಜೀವನ ಶೈಲಿ, ನಾವು ಆಯ್ಕೆ ಮಾಡ್ಕೊಳ್ಳೋ ಕೆಲ್ಸ, ಇದ್ರಲ್ಲೆಲ್ಲ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಈಗಿನ ಯಂಗ್ಸ್ಟರ್ಸ್ ಎಲ್ಲ ಎಷ್ಟು ಸಣ್ಣ ವಯಸ್ಸಿನವರೆಲ್ಲ ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತಾ ಇರೋದು ನೋಡ್ತಾ ಇದೀವಿ, ಕೇಳ್ತಾ ಇದೀವಿ. ಅವ್ರಿಗೆ ಮಕ್ಕಳಾಗದೆ ಇರೋದು ಕೇಳ್ತಾ ಇದೀವಿ ನಾವು. ಅವ್ರಿಗೆ ಎಲ್ಲ ಮದ್ವೆ ಮಾಡ್ಕೊಂಡವ್ರೆಲ್ಲ ಡೈವರ್ಸು ಅಂತ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಮನಸ್ಥಿತಿಗಳೇ ಅವ್ರಲ್ಲಿ ಸರಿ ಇಲ್ಲ, ಅರ್ಥ ಮಾಡ್ಕೊಳಕ್ಕೆ ಶಕ್ತಿ ಇಲ್ಲ, ಹಾಗಾಗಿದೆ. ಇದೊಂದು ಬಹಳ ಮುಖ್ಯವಾದ ಕಾರಣ. ಹಾಗಾಗಿ ನಿದ್ದೆ ಮತ್ತೆ ನಾವು ವಿಶ್ರಾಂತಿ ತಗೊಳ್ಳೋವಂಥದ್ದು, ಮನಸ್ಥಿತಿಯನ್ನು ಚೆನ್ನಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಕರೋನಾ ಬಂದ್ಮೇಲಂತೂ ವರ್ಕ್ ಫ್ರಮ್ ಹೋಮ್ ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗ್ಬಿಟ್ಟಿದೆ. ಇವತ್ತಿಗೂ ಪಾಲಿಸ್ತಾ ಇದ್ದಾರೆ. ಆಫೀಸಿಗೆ ಹೋಗೋ ಹಾಗಿದ್ದಿದ್ರೆ ಇಂತಿಷ್ಟು ಕೆಲಸದ ವೇಳೆ ಅಂತಿರ್ತಿತ್ತು, ಆಗ ವರ್ಕ್ ಫ್ರಮ್ ಹೋಮ್. ಈಗ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಇಂತಿಷ್ಟು ಕೆಲಸ 8 ಅವರ್ಸು, 9 ಅವರ್ಸು, 10 ಅವರ್ಸು ಅಂತ ಇಲ್ಲ. ಈಗ
ಮನೆಯಲ್ಲಿ ಇದ್ದುಕೊಂಡೇ ಇಡೀ ದಿನ ಲ್ಯಾಪ್ಟಾಪ್ ಮುಂದಿರ್ತಾರೆ. ಸಣ್ಣ ಮಕ್ಕಳಿಗೂ ಕೂಡ ಅವ್ರು ಎಂಟರ್ಟೈನ್ ಮಾಡಕ್ಕೆ ಟೈಮ್ ಇರಲ್ಲ. ಮೀಟಿಂಗ್ ಅಂತ ಬಾಗಲ್ ಮುಚ್ಕೊಂಡ್ ಕೂತ್ಕೊಂಡ್ರೆ ಮುಗೀತು. ಮನೆಯಲ್ಲೇ ಇದ್ರು ಹೊತ್ತೊತ್ತಿಗೆ ಊಟ ಮಾಡಕ್ಕಾಗಲ್ಲ, ಊಟಕ್ಕೆ ಕರೆದ್ರು ಬರಕ್ಕಾಗಲ್ಲ. ಊಟಕ್ಕೆ ಕರೆದ್ರು ಸಿಟ್ಟು, ಅವ್ರನ್ನ ಬಿಟ್ಟು ಊಟ ಮಾಡಿದ್ರು ಸಿಟ್ಟು ಅವ್ರಗಳಿಗೆ. ಊಟಕ್ಕೆ ಬರೋದೇ ಇಲ್ಲ, ಅವ್ರನ್ನ ಬಿಟ್ಟು ಮನೆಯವ್ರಿಗೆ ಊಟ ಮಾಡಕ್ಕೆ ಮನಸ್ಸಿಲ್ಲ. ಮನೆಯವ್ರ ಜೊತೆ ಸಮಾಧಾನವಾಗಿ ಅವ್ರ ಮಾತಿಲ್ಲ, ಕತೆ ಇಲ್ಲ. ಊಟಕ್ಕೆ ಕರೆದ್ರೆ ಸ್ನಾನ ಮಾಡು ಅಂತಂದ್ರೆ ಎಗರಾಟ, ಕಿರ್ಚಾಟ, ಕೋಪ, ತಾಪಗಳು, ಬಾಯಿಗೆ ಬಂದಿದ್ದೇ ಮಾತುಗಳ ಮೇಲೆ ಹಿಡ್ತಾ ಇಲ್ಲ. ಅವರುಗಳು ಭಾವೋದ್ರೇಕದಿಂದ ವರ್ತಿಸೋದಲ್ಲದೆ ಮನೆಯ ಸದಸ್ಯರಿಗೂ ಸಮಸ್ಯೆ ಆಗಿರೋದಂತೂ ಸತ್ಯ. ಮನೆಗಳಲ್ಲಿ ಸಾಮರಸ್ಯವಿಲ್ಲದೆ ಇರೋದಂತೂ ಸತ್ಯ. ಈಗಾಗ್ಲೇ ತೀವ್ರತರದ ಆರೋಗ್ಯ ಸಮಸ್ಯೆಗಳಾಗಿದೆ ಎಲ್ರಿಗೂನು. ಸುಮಾರು ಜನಕ್ಕಾಗಿದೆ, ಹೇಳ್ಕೊಳಲ್ಲ ಕೆಲವು, ಆದ್ರೆ ಅನುಭವಿಸ್ತಾ ಇದ್ದಾರೆ. ಯಾರು ದಿನ ರಾತ್ರಿ ಪೂರ್ತಿ ಲ್ಯಾಪ್ಟಾಪ್ ಮುಂದೆ ನಿದ್ದೆ ಕೆಟ್ಟು ಹೊರದೇಶಗಳ MNC ಕಂಪನಿಗಳಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೋ ಅವರ ಕುಟುಂಬಗಳಲ್ಲಿ ಖಂಡಿತವಾಗ್ಲೂ ಸಾಮರಸ್ಯವಿಲ್ಲ. ಪೇರೆಂಟ್ಸ್ ಹೇಳ್ತಾರೆ, ಅವ್ರಿಗೆ ಆಕಾರ ಇಂಜಿನಿಯರಿಂಗ್ ಓದ್ಸೋದ್ನು ನಾನು, ಏನು ಬೆಳಗ್ಗಿನ ಹಗಲು ರಾತ್ರಿ ಎರಡಕ್ಕೂ ವ್ಯತ್ಯಾಸ ಇಲ್ಲ ಅವ್ರಿಗೆ ಅಂತ ಕೂಡ ಹೇಳೋಂತ ಪೇರೆಂಟ್ಸ್ ಅನ್ನು ನೋಡಿದೀವಿ. ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ, ಮೈಗ್ರೇನ್ ತಲೆನೋವು, ಬೆನ್ನೋವು, ಸ್ಪಾಂಡಿಲೈಟಿಸ್, ಫ್ರೋಸನ್ ಶೋಲ್ಡರ್, ಸಯಾಟಿಕಾ ಪ್ರಾಬ್ಲಮ್, ಒಬೇಸಿಟಿ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ದಾರೆ. ಮೌಸ್ ಬಳಸಿ ಕೈ ಬೆರಳುಗಳೆಲ್ಲ ಜಡ್ಡು ಕಟ್ತಾ ಇದೆ, ಗೌಟ್ ಆಗ್ತಾ ಇದೆ, ಕೈ ಬೆರಳುಗಳ ಅಂಗೈ ಆಕಾರನೇ ಕೆಟ್ಟು ಹೋಗ್ತಾ ಇದೆ. ಅವ್ರಿಗೆ ಮನ್ಸಲ್ಲಿ ಅನ್ಸುತ್ತೆ, ನನ್ ಕೈಯಲ್ಲಿ ನೀರಾಗ ಅನ್ನ ಸಾರು ಊಟ ಮಾಡ್ಬೇಕು ಅನ್ಸೋಷ್ಟು ಆಸೆ, ಆದ್ರೆ ಹಿಡ್ಕೊಳಕ್ಕೆ ಆಗಲ್ಲ, ಬಗ್ಸಕ್ಕೆ ಆಗಲ್ಲ ಬೆಟ್ಟನ್ನಂತ ನಿಜ ಒಂದು ಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದೀವಿ ಒಬ್ರಿಗೆ ಆ ತರ ಆಗಿರೋದ್ನ. ಹಾಗಾಗಿ ಅವ್ರುಗಳು ದುಡ್ಡಿನ ಹಿಂದೆ ಬಿದ್ದಿದಾರಿಯೇ ಹೊರತು ಜೀವನದ ಕ್ಷಣಗಳನ್ನ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ. ಈಗ್ಲೇ ಎಚ್ಚೆತ್ಕೊಳ್ಳದೆ ಇದ್ರೆ ಅಥವಾ ಹೀಗೆ ಮುಂದುವರೆದ್ರೆ ಅವರ ಜೀವನ ಇನ್ನೂ ದುಸ್ಥಿತಿಗೆ ಹೋಗಿ ಕೊನೆಗೆ ಉಳಿಯೋದು ಪಶ್ಚಾತ್ತಾಪ ಮತ್ತು ಅಸಹಾಯಕತೆ ಮಾತ್ರ. ಅವಾಗ ದುಡ್ಡು ನಮ್ ಸಹಾಯಕ್ಕೆ ಬರಲ್ಲ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ದೇಹ ಪ್ರಕೃತಿಗೆ ವಿರುದ್ಧವಾಗಿ ಹೋದ್ರೆ ಆಧ್ಯಾತ್ಮಿಕ ಅನಾರೋಗ್ಯದಲ್ಲಿ ಈ ಕಾರಣಗಳು ಯಾವುದಕ್ಕೂ ಔಷಧಿನೂ ಕೂಡ ಇಲ್ಲ. ಹಾಗಾಗಿ ಅನಾರೋಗ್ಯಕ್ಕೆ ಆಧ್ಯಾತ್ಮಿಕ ಕಾರಣ ನಮ್ಮ ಗತ ಜನ್ಮಗಳ ಪಾಪಕರ್ಮಗಳು ಇರಬಹುದು, ಪಾಪ ಕೃತ್ಯಗಳಿರ್ಬಹುದು, ಪೂರ್ವ ಜನ್ಮದ ವಾಸನೆಗಳಿರ್ಬಹುದು. ಅದನ್ನೇ ಕೃತಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡತೆ ಅಂತ ಹೇಳಿರೋದು. ಈ ವಿಚಾರ ಕುರಿತು ಎಡ್ಗರ್ ಕೇಸಿ ಕೊಟ್ಟಿರೋ ಸಾಕಷ್ಟು ಮಾಹಿತಿಗಳು ಮೆನಿ ಮ್ಯಾನ್ಷನ್ಸ್ ಅನ್ನು ಗಿನಾ ಸರ್ಮಿನಾರ ಬರೆದಿರುವಂತ ಮೆನಿ ಮ್ಯಾನ್ಷನ್ಸ್ ಅನ್ನೋ ಪುಸ್ತಕದಲ್ಲಿದೆ. ಖಂಡಿತ ಅದನ್ನ ಓದ್ಕೋಬೇಕು ನಾವು. ಬುದ್ಧ ಹೇಳಿದಾನೆ, ಗೊತ್ತಿದ್ದೂ ತಪ್ಪುಗಳನ್ನ ಮಾಡಿದ್ರೆ, ತಪ್ಪಾಗಿ ನಡ್ಕೊಂಡ್ರೆ, ಇದೇ ಜನ್ಮದಲ್ಲಿ ಆ ತಪ್ಪುಗಳನ್ನ ತಿದ್ದುಕೊಳ್ಳದೆ ಇದ್ರೆ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮಾಡ್ಕೊಳ್ಳದೆ ಇದ್ರೆ, ಮುಂದಿನ ಜನ್ಮದಲ್ಲಿ ಈ ಕುಕರ್ಮದ ಕೆಟ್ಟ ಕರ್ಮದ ಫಲವಾಗಿ ಆ ಕುಕರ್ಮಗಳೇ 20 ಪಟ್ಟು ಘೋರವಾಗಿ ಕ್ರೂರವಾಗಿ ಪರಿಣಮಿಸಿ ನಮ್ಮನ್ನ ಅನಾರೋಗ್ಯವೂ ಸೇರಿದಂತೆ ಹಲವು ರೀತಿಯಲ್ಲಿ ಬಾಧಿಸುತ್ತೆ ಅಂತ ಬುದ್ಧ ಹೇಳಿರೋದನ್ನ ವಿಚಾರವನ್ನ ತಿಳಿಸ್ತಾ ಇಂದಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ. ಈ ಚಿಂತನೆ ನಮ್ಗೆ ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ. ಅದ್ಭುತವಾದ ವಿಷಯಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಮಾಸ್ಟರ್ಸ್, ನಿಮ್ಗೂ ಏನಾದ್ರು ಶೇರ್ ಮಾಡ್ಬೇಕು ಅಥವಾ ಮೇಡಮ್ ಹೇಳಿದ ವಿಷಯದಲ್ಲಿ ಏನಾದ್ರೂ ಕ್ವಶನ್ ಇದ್ರೆ ಅದಕ್ಕೆ ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ, ಅಡ್ಮಿಟ್ ಮಾಡ್ತೀವಿ. ಯಾವ್ದು ಕ್ವಶನ್ ಇಲ್ಲ ಅನ್ಕೊಳ್ತೀನಿ. ತುಂಬಾ ಕ್ಲಿಯರ್ ಆಗಿ ಹೇಳಿದ್ರಿ ಮೇಡಮ್. ಕ್ವಶನ್ ಇಲ್ಲ ಅಂತ ಹೇಳಿದ್ದಕ್ಕೆ ಒಂದ್ ಸಣ್ಣದೊಂದು